ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಖ್ಯಯ ಪಠೇ ನರಃ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ. The following 2RRR program broadcast in the Kannada language is supported by the Community Broadcasting Foundation of Australia. ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಸಿಡ್ನಿ ಕನ್ನಡ ವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಬಯಸ್ತಾ ಇರೋರು ರಾಜ್ ನಟರಾಜನ್. ನನ್ನ ಜೊತೆ ಇವತ್ತು ಶಶಿಕಾಂತ್ ಸಹ ಇದ್ದಾರೆ ಮತ್ತು ಸಿಡ್ನಿ ಶ್ರೀನಿವಾಸ್ ಸಹ ಇದ್ದಾರೆ. ಶ್ರೀನಿವಾಸ್ ಅವರು ನಮಸ್ಕಾರ. ನಮ್ಮ ಅತಿಥಿಗಳನ್ನು ಕರ್ಕೊಂಡ್ ಬಂದಿದ್ದೀರಾ, ಅವ್ರ ಪರಿಚಯ ಮಾಡ್ಕೊಡಿ. ಹೇಳಿ. ಇವರು ನಮಸ್ಕಾರ, ನಾನು ಸಿ.ಕೆ. ರಮೇಶ್ ಅಂತ ಮೈಸೂರಿಂದ ಬಂದಿದ್ದೇನೆ. ಬಹಳ ಸಂತೋಷ. ನಾನು ಹುಟ್ಟು ಬೆಳೆದಿದ್ದು ಊರು ಸಾಂಸ್ಕೃತ ನಗರಿ ಮೈಸೂರು. ಸರಿ ಸರಿ. ನಮ್ಮ ಶ್ರೀಮತಿ ಅವರು. ಹೌದಾ, ಹೇಳಿ. ಬಹಳ ಸಂತೋಷ. ಕುಸುಮಾ ರಮೇಶ್ ಅಂತ ನನ್ನ ಹೆಸರು. ನಾನು ಮೈಸೂರಿನಿಂದ ಬಂದಿದ್ದೀನಿ. ಬಹಳ ಸಂತೋಷ. ಮತ್ತು ಇಂದಿನ ಕಾರ್ಯಕ್ರಮಗಳ ವಿಶೇಷಗಳೇನು ಅಂತ ನೋಡೋಣ. ನಮಗೆಲ್ಲ ತಿಳಿದಂತೆ ನಮ್ಮ ಸಿಡ್ನಿಯ ಕನ್ನಡ ಸಮುದಾಯದ ಅನುಶಿವರಾಮ್ ಅವರು ಇಂಡಿಯನ್ ಲಿಟರರಿ ಅಂಡ್ ಆರ್ಟ್ ಸೊಸೈಟಿ ಆಫ್ ಆಸ್ಟ್ರೇಲಿಯಾ ಇನ್ಕಾರ್ಪೊರೇಟೆಡ್, ಇಲಾಸ ಅಂತ ಕರೀತಾರೆ. ಅವರು ಒಂದು ಪುಸ್ತಕ ಲೋಕಾರ್ಪಣೆ ಮಾಡಿದ್ರು ಹೋದ ಶುಕ್ರವಾರ, ಅಂದರೆ 6ನೇ ಮಾರ್ಚ್ 6ನೇ ತಾರೀಕು. ಹೋಮ್ ಅಕ್ರಾಸ್ ದಿ ಹೊರೈಸನ್. ಇದು ಒಂದು ಕಿರು ಕಥೆಗಳ ಸಂಕಲನ. ಈ ಕಿರುಕಥೆಗಳ ಸಂಕಲನ ಅಂತಂದರೆ ಇದು ಸಾಮಾನ್ಯವಾದ ಸಂಕಲನ ಅಲ್ಲ. ಇದು ಯಾಕೆಂತಂದರೆ ಇಲ್ಲಿ ಭಾರತದಿಂದ ಇಲ್ಲಿಗೆ ವಲಸೆ ಬಂದಿರುವಂಥ ನಮ್ಮಂಥವರು ಅವರ ಅನುಭವಗಳು, ಅವರು ಬಂದಾಗ ಆಸ್ಟ್ರೇಲಿಯಾಗೆ ಬಂದು ನೆಲೆಸುವಾಗ ಅವರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಈ ಒಂದು ಪುಸ್ತಕದಲ್ಲಿ, ಹೋಮ್ ಅಕ್ರಾಸ್ ದಿ ಹೊರೈಸನ್. ಇದಕ್ಕೆ 32 ಲೇಖಕರು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಕನ್ನಡದವರು 8 ಜನ ಮಾಡಿದ್ದಾರೆ. ಮತ್ತು ಅನುಶಿವರಾಮ್ ನಿಮಗೆ ಮುಂಚೆನೇ ಹೇಳಿದಾಗೆ ಅವರು ನಮ್ಮ ಕನ್ನಡ ಸಮುದಾಯದವರನ್ನೇ, ನಿಮಗೆಲ್ಲ ಬಹಳ ಪರಿಚಯನೇ. ಅವರು ಎಡಿಟರ್ ಇದಕ್ಕೆ. ಅವರಿಂದ ಮಾಡಿದ ಒಂದು ಚಿಕ್ಕ ಸಂದರ್ಶನ ತರೋಣ. ಅದು ಅಲ್ಲದೆ ಪುನೀತ್ ರಾಜ್ಕುಮಾರ್ ಅವರು 17ನೇ ತಾರೀಕು ಹುಟ್ಟಿದ್ದು 1975ನೇ ಇಸ್ವಿನಲ್ಲಿ. ಅವರ ತಂದೆ ಎಷ್ಟು ಮಹತ್ವವಾದಂಥ ಕೊಡುಗೆ ಕೊಟ್ಟರೋ ಕನ್ನಡ ಚಿತ್ರರಂಗಕ್ಕೆ, ಅಷ್ಟೇ ಮಹತ್ವವಾದಂಥ ಕೊಡುಗೆ ಪುನೀತ್ ರಾಜ್ಕುಮಾರ್ ಅವರದ್ದು. ಅವರನ್ನು ಸ್ಮರಿಸ್ತಾ ಇದ್ದಾರೆ ಬೆಂಗಳೂರಿನಿಂದ ಪುಷ್ಪ ದೀಕ್ಷಿತ್ ಅವರು. ಹಾಗೂ ಶಶಿಕಾಂತ್ ಇವತ್ತು ಯುಗಾದಿನ ಹತ್ತಿರ ಬರ್ತಾ ಇದೆ ನೋಡಿ, ಯುಗಾದಿ ಹಬ್ಬದ ಒಂದು ಸಂದೇಶ ತರ್ತಾ ಇದ್ದಾರೆ ಶಶಿಕಾಂತ್ ಅವರು. ಇದು ನಮ್ಮ ಇಂದಿನ ಕಾರ್ಯಕ್ರಮದ ವಿಶೇಷ. ನಿಮಗೆಲ್ಲ ತಿಳಿದಂತೆ ನಮ್ಮ ಈ ಕಾರ್ಯಕ್ರಮ ಸಿಡ್ನಿ ಮಹಾನಗರದ ಗ್ಲೇಡ್ಸ್ವಿಲ್ ಬಡಾವಣೆಯಲ್ಲಿರುವಂಥ 2RRR ರೇಡಿಯೋ ಕ್ಷೇತ್ರದಿಂದ ಪ್ರತಿ ಭಾನುವಾರ 1ರಿಂದ 2 88.5 FM ತರಂಗಾಂತರದ ಮೂಲಕ ಮೂಡಿಬರುತ್ತೆ. ಅದು ಅಲ್ಲದೆ ನಮ್ಮ ಕಾರ್ಯಕ್ರಮ ನಿಮಗೆಲ್ಲ ತಿಳಿದಂತೆ ಅಂತರ್ಜಾಲದಲ್ಲೂ ಲಭ್ಯ. ಈಗ ಅಂತೂ ಹೆಚ್ಚಿಗೆ ಜನ ಅಂತರ್ಜಾಲದಲ್ಲೇ ಕೇಳ್ತಾ ಇರೋದ್ರಿಂದ ನಾವು ಇದು 88.5 FM ಅಂತ ಹೇಳೋದನ್ನೇ ಮರ್ತುಬಿಟ್ಟಿದ್ದೀವಿ ಅಂತ ಇಟ್ಕೊಳ್ಳಿ. ಎಲ್ಲರೂ ಆನ್ಲೈನ್ ಕೇಳ್ತಾ ಇದ್ದಾರೆ ಈಗ. ಹೀಗೆ ಹೇಳ್ತಾ ಮೊದಲ ಈ ಒಂದು ಅಂಕಣವನ್ನು ತರೋಣ. ಇದು ಅನುಶಿವರಾಮ್ ಅವರು ಹೇಳಿರುವಂಥ ಇಂಡಿಯನ್ ಲಿಟರರಿ ಆ್ಯಂಡ್ ಆರ್ಟ್ ಸೊಸೈಟಿ ಆಫ್ ಆಸ್ಟ್ರೇಲಿಯಾ ಒಂದು ಕಿರು ಸಂದರ್ಶನ. ಇದು ತಗೊಳ್ಳಿ. ಇವತ್ತು ನಮ್ಮ ಜೊತೆ ಶ್ರೀಮತಿ ಅನುಶಿವರಾಮ್ ಅವರಿದ್ದಾರೆ. ಮೊನ್ನೆ 6ನೇ ತಾರೀಕು ಮಾರ್ಚ್ 6ನೇ ತಾರೀಕು 2026ನೇ ತಾರೀಕು ಇಂಡಿಯನ್ ಲಿಟರರಿ ಅಂಡ್ ಆರ್ಟ್ ಸೊಸೈಟಿ ಆಫ್ ಆಸ್ಟ್ರೇಲಿಯಾ ಇಲಾಸ ಇಂದ ಹೋಮ್ ಅಕ್ರಾಸ್ ದ ಹಾರಿಜನ್ ಅಂತ ಒಂದು ಆಂಟಾಲಜಿ ಆಫ್ ಶಾರ್ಟ್ ಸ್ಟೋರೀಸ್ ಪುಸ್ತಕ ಒಂದು ಬಿಡುಗಡೆ ಆಯ್ತು. ಅದರಲ್ಲಿ 32 ರೈಟರ್ಸ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅದರಲ್ಲಿ ನಮಗೆ ಸಂತೋಷದ ಸಂಗತಿ ಏನಂದ್ರೆ, ನಮ್ಮ ಆಸ್ಟ್ರೇಲಿಯಾದ ಕನ್ನಡಿಗರು 8 ಜನ, ಮ್ಯಾಗ್ನಿಫಿಸೆಂಟ್ 7+1 8 ಜನ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅದರ ಬಗ್ಗೆ ಇವತ್ತು ಒಂದು ಇಂಟ್ರೊಡಕ್ಟರಿ ಟಾಕ್ ಮಾಡೋಣ ಅಂತ. ಮುಂದಿನ ವಾರ ಇಡೀ ಕಾರ್ಯಕ್ರಮನ ನಾವು ಹೋಮ್ ಅಕ್ರಾಸ್ ದ ಹಾರಿಜನ್
ಪುಸ್ತಕಕ್ಕೆ ನಾವು ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಅನು ಶಿವರಾಮ್ ಅವರೇ, ದಯವಿಟ್ಟು ಹೇಳಿ. ನಮಸ್ಕಾರ. ಈ ಪುಸ್ತಕ ನೀವ್ ಹೇಳ್ದಾಗೆ ಮೊನ್ನೆ 6ನೇ ತಾರೀಕು ಬಿಡುಗಡೆ ಆಯ್ತು. ಇದನ್ನ ಇಲಾಸ ಇಂಡಿಯನ್ ಲಿಟರರಿ ಅಂಡ್ ಆರ್ಟ್ ಸೊಸೈಟಿ ಆಫ್ ಆಸ್ಟ್ರೇಲಿಯಾ ಅವರು ಸ್ಪಾನ್ಸರ್ ಮಾಡಿದ್ದು. ನಾನು ಇಲಾಸಾದ ಕಾರ್ಯದರ್ಶಿ. ಇಲಾಸ ಜೊತೆ ನಾನು ಸುಮಾರು 12 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾನು ಅಲ್ಲಿ ಮುಖ್ಯವಾಗಿ ಮಾಡೋ ಕೆಲಸ ಏನು ಅಂದ್ರೆ, ನಮ್ಮ ಕನ್ನಡದ ಒಳ್ಳೆಯ ಕವನಗಳನ್ನ ನನಗ್ ತಿಳಿದ ಮಟ್ಟಿಗೆ ಹಿಂದಿಗೆ ಅನುವಾದಿಸಿ ಪರಿಚಯ ಮಾಡ್ಕೊಡೋದು. KS ನರಸಿಂಹಸ್ವಾಮಿ ಅವ್ರದ್ದು, DVG ಅವ್ರದ್ದು, ಬೇಂದ್ರೆ ಅವ್ರದ್ದು, ಕೆಲವು ನನ್ನ ಕೈಲಾದ ಮಟ್ಟಿಗೆ ಅದನ್ನ ಭಾಷಾಂತರಿಸಿ ಬೇರೆಯವ್ರಿಗೆ ತಲುಪಿಸೋದ್ರು ಅದರ ರುಚಿನ. ಮತ್ತೆ ಕೆಲವು ಕನ್ನಡ ಕತೆಗಳನ್ನ, ಕಿರುಗತೆಗಳನ್ನ ಅನುವಾದಿಸಿ ಅಲ್ಲಿ ಭೇಟಿಯಾದಾಗ, ನಮ್ದು ವರ್ಷಕ್ಕೆ 3-4 ಮೀಟ್ ಇರುತ್ತೆ, ಅವಾಗ ಅಲ್ಲಿ ಅದನ್ನ ಪ್ರಸ್ತುತ ಪಡಿಸೋದು. ಮತ್ತೆ ಕನ್ನಡದ ಬಗ್ಗೆ, ಕನ್ನಡದ ರೈಟರ್ಸ್ ಬಂದ್ರೆ, ಮೊನ್ನೆ ಅಣಕು ರಾಮನಾಥ್ ಅವ್ರು ಬಂದಿದ್ರು. ಅವ್ರು ಬಂದಾಗ ಅವರನ್ನ ಸತ್ಕರಿಸಿ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ವಿ. ಹಾಗೆ ಬೇರೆ ಬೇರೆ ಕಿರಣ್ ನಗರ್ಕರ್ ಬಂದಿದ್ರು, ಮರಾಠಿ ರೈಟರ್. ಹಾಗೆ ಬಂದಾಗ ಬೇರೆಯವ್ರನ್ನ ಪರಿಚಯ ಮಾಡ್ಕೊಡೋದು. ಕಳಿಸಿದ್ದ ಒಂದು ಆಮಂತ್ರಣದ ಇದನ್ನ ವಾಟ್ಸಪ್ ಅಲ್ಲಿ ಕಳಿಸಿದ್ರಿ, ಅದನ್ನ ಓದ್ತಾ ಇದ್ದೆ. ನಮಗೆ ಎಲ್ಲಾರು ನಿಮ್ಮಿಂದ ಹಿಡಿದು ಇಲ್ಲಿ ನೀವು 7 ಜನ ಕನ್ನಡದ ಲೇಖಕರು ನಮ್ಗೆಲ್ಲ ಗೊತ್ತೇ ಇದೆ. ಶ್ರೀನಿವಾಸ್, ನಮ್ಮ ಸಿಡ್ನಿ ಶ್ರೀನಿವಾಸ್ ಅವರು ನಮ್ಮ ಸಿಡ್ನಿ ಕನ್ನಡವಾಣಿ, ಅದರಿಂದ ಅವರು ತಂದಿರೋದು ರಾಜಿ ಜಯದೇವ್ ಆಗ್ಲಿ, ಉಷಾ ಸಲ್ಗಾಮೆ, ಮೇಘ್ಲಾ, ವಿನಿತೇಶ್ ಶರ್ಮಾನೇ ನಾನೇ ಮೊದಲನೇ ಸಲ ನಾನು ಸಿಡ್ನಿ ಕನ್ನಡವಾಣಿನೆಲ್ಲ ಅವರನ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಸವಿತಾ ನಾರಾಯಣ್, ಎಲ್ಲರೂ ಗೊತ್ತಿರೋ ನಿಮ್ಮ ವಿಷಯ ಅಂತೂ ನಮಗೆ ಗೊತ್ತೇ ಇದೆ. ನೀವು ಹಲವಾರು ಬಹಳ ಸುಂದರವಾದಂತಹ ಕಾರ್ಯಕ್ರಮವನ್ನ ನಮ್ಮ ಸಿಡ್ನಿ ಕನ್ನಡವಾಣಿಗೆ ತಂದಿದ್ರೆ. ಇವತ್ತಿಗೂ ಸಹ ನಾನು ಬೆಂಗಳೂರು ಹೋದ್ರೆ ಇವತ್ತು ಸಹ ನೆನೆಸ್ಕೋತಾರೆ. ಕೆಲವು ಸೀರೆಗಳ ಸಂವಾದ ಅಂತ ನೀವು ಮಾಡಿದ್ದು, ನಿಮ್ ನಾಟಕ, ಅದನ್ನೆಲ್ಲ ಅಲ್ಲಿಯವ್ರು ಹೋದಾಗ ನಾವು ಕೂತ್ಕೊಂಡು ಮಾತಾಡ್ತಾರೆ. ಇದು ನನಗೆ ಬಹಳ ಸಂತೋಷ ನೀವು ಮಾಡಿರೋದು. ಆದ್ರೆ ಆಶ್ಚರ್ಯ ಏನಾಗಲ್ಲ, ಯಾಕೆಂದ್ರೆ ನಿಮ್ಮ ಕೈಲಿ ಆಗಿದ್ದನ್ನ ನೀವು ಬಹಳ ಸುಂದರವಾದಂತಹ ಕಾರ್ಯಕ್ರಮಗಳನ್ನ ತಂದಿದ್ದೀರ ನಮ್ಮ ಸಿಡ್ನಿ ಕನ್ನಡವಾಣಿಗೆ. ನಿಮ್ಮ ಈ ಪ್ರೋತ್ಸಾಹಕ್ಕೆ ನಾನು ತುಂಬಾ ಋಣಿ. ಸಿಡ್ನಿ ಕನ್ನಡವಾಣಿ ನನಗೂ ಸಾಕಷ್ಟು ಅವಕಾಶಗಳನ್ನ ಕೊಟ್ಟಿದೆ ಅಂತಾನೆ ನನ್ನ ಭಾವನೆ. ಈ ಪುಸ್ತಕ ಹೋಮ್ ಅಕ್ರಾಸ್ ದ ಹೊರೈಸನ್ ನಮ್ಮ ವಲಸಿಗರ ಒಂದು ಪ್ರಯಾಣ ಏನಿದೆ, ಒಂದು ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಬಂದು ಇಲ್ಲಿ ನಾವು ಒಂದು ಮನೆ ಮಾಡ್ಕೊಳ್ಳೋದು. ಮನೆ ಅಂದಾಗ ನಾಟ್ ಜಸ್ಟ್ ಎ ಫಿಸಿಕಲ್ ಬಿಲ್ಡಿಂಗ್, ಬಟ್ ಇಲ್ಲಿ ನಾವು ನಮ್ಮ ಬೇರುಗಳನ್ನ ಮತ್ತೆ ಹೂಡಿ ಇಲ್ಲಿ ನಾವು ಚಿಗುರಿ ಬೆಳಿತೀವಲ್ಲ, ಆ ಸಂವಹನದ ಕ್ರಿಯೆನ ಈ ಪುಸ್ತಕ ತುಂಬಾ ಚೆನ್ನಾಗಿ ತಂದಿದೆ ಅಂತ ನಂಗೆ ಅನ್ಸುತ್ತೆ. ಇದರಲ್ಲಿ 16 ಭಾಷೆಯ, ಅಂದ್ರೆ ಮಾತೃಭಾಷೆ 16 ಬೇರೆ ಬೇರೆ ಭಾರತೀಯ ಭಾಷೆಗಳಿರೋ ಮತ್ತೆ 2 ಶ್ರೀಲಂಕನ್ ಕೊಡುಗೆ ಸಹ ಇದೆ ಈ ಪುಸ್ತಕದಲ್ಲಿ. ಹಾಗಾಗಿ ಇಷ್ಟು ಭಾಷೆಯ ಜನ ಒಟ್ಟಿಗೆ ಬಂದು ಒಂದೇ ಪುಸ್ತಕದಲ್ಲಿ ಕಾಂಟ್ರಿಬ್ಯೂಟ್ ಮಾಡಿರೋದು ತುಂಬಾ ಒಂದು ವಿಶೇಷ ಅಂತ ನಂಗೆ ಅನ್ಸುತ್ತೆ. ಈ ಪುಸ್ತಕನ ಇಂಡಿಯನ್ ಲಿಟರರಿ ಅಂಡ್ ಆರ್ಟ್ ಸೊಸೈಟಿ ಆಫ್ ಆಸ್ಟ್ರೇಲಿಯಾ ಅವರು ಬಿಡುಗಡೆ ಮಾಡಿರೋದು. ನಾನು ಇಂಡಿಯನ್ ಲಿಟರರಿ ಅಂಡ್ ಆರ್ಟ್ ಸೊಸೈಟಿ ಆಫ್ ಆಸ್ಟ್ರೇಲಿಯಾ ಇಲಾಸಾದ ಕಾರ್ಯದರ್ಶಿಯಾಗಿದ್ದೀನಿ. ಮತ್ತೆ ಇಲಾಸ ಜೊತೆ ಸುಮಾರು 15 ವರ್ಷದಿಂದ ನನ್ನ ಒಡನಾಟ ಇದೆ. ನಾನು ಅಲ್ಲಿ ಮುಖ್ಯವಾಗಿ ಮಾಡೋದು ಏನು ಅಂದ್ರೆ, ನಮ್ಮ ಕನ್ನಡದ ಕೆಲವು ಒಳ್ಳೆಯ ಉತ್ಕೃಷ್ಟ ಸಾಹಿತ್ಯ ಏನಿದೆ, ಬೇಂದ್ರೆ, DVG, ಮಾಸ್ತಿ ಅವರ ಸಣ್ಣ ಕಥೆಗಳು, ಅದನ್ನ ಅನುವಾದ ಮಾಡಿ ಪರಿಚಯ ಮಾಡ್ಕೊಡೋ ಒಂದು ಕಿರು ಪ್ರಯತ್ನ ಮಾಡ್ತೀನಿ. ಮತ್ತೆ ನಮ್ಮ ಕನ್ನಡದ ಲೇಖಕರು ಅಥವಾ ಅತಿಥಿಗಳು, ವಿಶೇಷ ಕಲಾವಿದರು ಬಂದಾಗ ಅವ್ರನ್ನ ಇಲಾಸ ಮೂಲಕ ಸತ್ಕರಿಸಿ ಪರಿಚಯ ಮಾಡ್ಕೊಡೋ ಒಂದು ಪ್ರಯತ್ನ. ಮೊನ್ನೆ ಈಗ 2 ತಿಂಗಳ ಹಿಂದೆ ಅಣಕು ರಾಮನಾಥ್ ಅವ್ರು ಬಂದಿದ್ರು. ಅವ್ರು ಬಂದಾಗ ಸಹ ಇಲಾಸದಿಂದ ಒಂದು ಕಾರ್ಯಕ್ರಮ ಏರ್ಪಡಿಸಿ ಕನ್ನಡೇತರರಿಗೆ ಕನ್ನಡದ ಪರಿಚಯ ಮಾಡ್ಕೊಡೋ ಒಂದು ಸಣ್ಣ ಕೆಲಸ ನಾ ಮಾಡ್ತಾ ಇದ್ದೀನಿ. ಇಲಾಸ ಹಾಗೆ ಬೇರೆ ಭಾಷೆಗಳಿಗೂ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದೆ. ಅವ್ರು ಶುರು ಮಾಡಿದ ಹಿಂದಿ
ಮುಖ್ಯ ಉದ್ದೇಶವಾಗಿ. ಆದ್ರೆ ಈಗ ಅದು ಹರಡಿ ಬೇರೆ ಭಾಷೆಗಳಿಗೂ ಪ್ರೋತ್ಸಾಹ ಕೊಡ್ತಾ ಇದೆ. ಅಂದ್ರೆ 32 ಇದು ಕಥೆಗಳಿದೆ, ಸಣ್ಣ ಕಥೆಗಳು ಇದರಲ್ಲಿ ಇರೋದ್ರಲ್ಲಿ 7 ಜನ ಕನ್ನಡಿಗರು. ಉಮಾ ಶ್ರೀನಿವಾಸ್ ಮೈಸೂರಲ್ಲಿ ಹುಟ್ಟಿ ಬೆಳೆದವರು, ಕಾನ್ವೆಂಟಿಗೆ ಹೋದವರು. ಅವರು ಆಕ್ಚುಲಿ ಅವ್ರ ಕನ್ನಡನೇ ಅವ್ರ ತಮಿಳ್ಗಿಂತ ಚೆನ್ನಾಗಿದೆ ಅಂತ ನನ್ ಭಾವನೆ. ಹಾಗಾಗಿ ಅವ್ರನ್ನೂ ಸೇರ್ಸಿದ್ರೆ 8 ಜನ ಇದೀವಿ. 8 ಜನ ಕನ್ನಡ ನಾನ್ ಬರ್ದಿಲ್ಲ, 8 ಜನ ಕನ್ನಡ ಲೇಖಕರು ಬರ್ದಿದ್ದಾರೆ, ನಾನು ಸಂಪಾದನೆ ಮಾಡಿದ್ದೀನಿ. ಸೊ ಹಾಗಾಗಿ 9 ಜನ ಕನ್ನಡಿಗರ ಕೊಡುಗೆ ಈ ಪುಸ್ತಕದಲ್ಲಿದೆ. ಅದು ಒಂದು ವಿಶೇಷ. ಆಮೇಲೆ ಇದು ಬರೀ ನ್ಯೂ ಸೌತ್ ವೇಲ್ಸ್ಗೆ ಅಥವಾ ಸಿಡ್ನಿಗೆ ಸೀಮಿತ ಆಗದೆ ಕ್ವೀನ್ಸ್ಲ್ಯಾಂಡ್ ಇಂದ ಡಾಕ್ಟರ್ ವಿನತೆ ಶರ್ಮಾ ಬ್ರೈಮರ್ ಅವರು ಬರ್ದಿದ್ದಾರೆ. ಅಡಿಲೇಡ್ ಇಂದ ಸೌತ್ ಆಸ್ಟ್ರೇಲಿಯಾ ಮೇಖಲಾ ರಾಮ್ ಪ್ರಕಾಶ್ ಬರ್ದಿದ್ದಾರೆ. ಕ್ಯಾನ್ಬರಾ ಇಂದ ಸವಿತಾ ನಾರಾಯಣ್ ಬರ್ದಿದ್ದಾರೆ. ಹೀಗೆ ಬೇರೆ ಬೇರೆ ಕಡೆಗಳಿಂದಾನು ನಮ್ಗೆ ಎಲ್ಲ ಆಸ್ಟ್ರೇಲಿಯಾದ ಪ್ರತಿಯೊಂದು ರಾಜ್ಯದಿಂದಾನು ಒಂದು ರೆಪ್ರೆಸೆಂಟೇಶನ್ ಸಿಕ್ಕಿದೆ. ಈ ಪುಸ್ತಕದಲ್ಲಿ ನಾವು ಕೇಳಿದಾಗ ಯಾವುದೇ ಥೀಮ್ ಕೊಟ್ಟಿರ್ಲಿಲ್ಲ, ಇಂಥ ವಿಷಯನೇ ಬರೀರಿ ಅಂತ ಯಾರಿಗೂ ಹೇಳಿರ್ಲಿಲ್ಲ. ಒಂದು ಸಣ್ಣ ಕತೆ ಕಳಿಸಿ ಅಂತ ಹೇಳಿದ್ವಿ. ಆದ್ರೆ ತುಂಬಾ ಜನ, ಸುಮಾರು 32ರಲ್ಲಿ 25 ಕತೆಗಳು ವಲಸೆಯ ಒಂದು ಪ್ರಭಾವ, ಅಂದ್ರೆ ಒಂದು ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಬಂದು ಅಲ್ಲಿಂದ ಬೇರು ಕಿತ್ತು ಇಲ್ಲಿ ಬೇರು ಊರೋದಿದೆಯಲ್ಲ, ಅದೊಂದು ದೊಡ್ಡ ಪ್ರಕ್ರಿಯೆ. ಪ್ರತಿಯೊಬ್ಬರ ಲೈಫಲ್ಲೂ ಒಂಥರ ಬಿಫೋರ್ ಆಫ್ಟರ್ ಅನ್ನೋ ತರ ಆಗತ್ತೆ ಈ ಮೈಗ್ರೇಷನ್. ಹಾಗಾಗಿ ಅದ್ರ ಬಗ್ಗೆನೇ ಬರೆದಿದ್ದಾರೆ. ಅದೊಂದು ಇದನ್ನ ನಾನ್ ಅನ್ಕೊಳ್ಳೋದು, ಇದು ಯಾಕೆ ಮುಖ್ಯ ಅಂದ್ರೆ, ಇದು ಸಾಹಿತ್ಯಿಕವಾಗಿ ಇದು ತುಂಬಾ ಅತಿ ಉತ್ತಮ ಕೃತಿ ಅಂತ ನಾ ಹೇಳಲ್ಲ, ಅಥವಾ ಜಾಗತಿಕ ಇದ್ರಲ್ಲಿ ಇದಕ್ಕೆ ತುಂಬಾ ಬೆಲೆ ಅಂತ ನಾ ಹೇಳಲ್ಲ. ಆದ್ರೆ ಇದು ಸಿಗ್ನಿಫಿಕೆಂಟ್. ಯಾಕೆಂದ್ರೆ ಇನ್ನು 50 ವರ್ಷದ ನಂತರ ಯಾರಾದ್ರೂ ಇದನ್ನ ಓದ್ದಾಗ್ಲೂ ಓಹೋ ಇವರೆಲ್ಲ ಬರುವಾಗ ಈ ತರದ್ ತೊಂದರೆಗಳಿತ್ತು, ಈ ತರದ ಚಾಲೆಂಜಸ್ ಇತ್ತು ಇವ್ರಿಗೆ ಅನ್ನೋದನ್ನ ತಿಳ್ಕೊಬಹುದು ನಮ್ ಮುಂದಿನ ಪೀಳಿಗೆಗೂನು. ಯಾಕೆಂದ್ರೆ ಇಲ್ಲೇ ಹುಟ್ಟು ಬೆಳೆದ ಮಕ್ಳಿಗೆ ಈ ಅನುಭವ ಗೊತ್ತಿರಲ್ಲ. ಒಂದು ದೇಶದಲ್ಲಿ ಹುಟ್ಟಿ ಬೆಳೆದು ಅಲ್ಲಿಂದ ಇಲ್ಲಿಗೆ ಬಂದು ಭಾಷೆ ಕಲ್ತು ಇಲ್ಲಿಯ ನಡವಳಿಕೆ ಕಲ್ತು, ಇಂಗ್ಲಿಷೇ ಆದ್ರೂನು ಇಲ್ಲಿ ಆಕ್ಸೆಂಟ್ ಬೇರೆ, ಅರ್ಥ ಬೇರೆ ಎಷ್ಟೋ ಪದಗಳಿಗೆ, ಅದನ್ನ ಕಲ್ತು ನಾವು ಮಾಡಿರೋ ಒಂದು ಕೆಲಸ ನಮ್ ಮುಂದಿನ ಪೀಳಿಗೆಗೆ ಇದ್ರ ಮೂಲಕ ಗೊತ್ತಾಗತ್ತೆ ಅಂತ ನನ್ನ ಭಾವನೆ. ಅಂದ್ರೆ ಈ ಒಂದು ಪುಸ್ತಕ ಬರಿಬೇಕಾದ್ರೆ ಈ ರೀತಿಯಾದಂತಹ, ಅದು 32 ಲೇಖಕರನ್ನು ಸೇರಿಸಿ ಸುಮಾರು ಕಾಲ ಹಿಡಿದಿರ್ಬೇಕು. ಯಾವಾಗ ನೀವು ಈ ಯೋಜನೆನ ಪ್ರಾರಂಭ ಮಾಡಿದ್ದು? ಇದು ಹೆಚ್ಚು ಕಮ್ಮಿ 1.5 ವರ್ಷ ಆಯ್ತು. ನಮ್ಗೆ ಪಬ್ಲಿಷರ್ ಸಿಗೋದಕ್ಕೂ ಸ್ವಲ್ಪ ಅಂದ್ರೆ ನಾವು ಇದಕ್ಕೆ ಧನ ಸಹಾಯ ಇಲ್ಲ ಎಲ್ಲಿಂದಾನು, ಸರ್ಕಾರದಿಂದಾಗ್ಲಿ ಅಥವಾ ಬೇರೆ ಯಾವ್ದಾದ ರೀತಿ ಧನ ಸಹಾಯ ಇಲ್ಲ. ಹಾಗಾಗಿ ಇದು ಸ್ವಂತ ಹೂಡಿಕೆಯಲ್ಲಿ ಮಾಡಿರೋ ಕೆಲಸ ಇಲಾಸ. ಹಾಗಾಗಿ ಪಬ್ಲಿಷರ್ ಈಗ ಡೆಲ್ಲಿಯಲ್ಲಿ ಡೈಮಂಡ್ ಪಬ್ಲಿಕೇಶನ್ಸ್ ಅಂತ ಅವ್ರು ಮಾಡಿಕೊಟ್ರು. ಅದಲ್ಲದೆ ಕತೆಗಳು ಸಹ ಅದೇ ಒಂದು ಹಾರ ಮಾಡಿ ಅಂತ ಹೇಳ್ಬಿಟ್ರು ಅಂತ ಇಟ್ಕೊಳ್ಳಿ. ನಂಗೆ ಬೊಕ್ಕೆ ಆದ್ರೆ ನೀವು ಬೇರೆ ಬೇರೆ ಹೂವನ್ನ ಸಿಕ್ಸ್ಬಿಡ್ಬೋದು, ಆದ್ರೆ ಹಾರದಲ್ಲಿ ಅದಕ್ಕೆ ಒಂದು ರಿದಮ್ ಇರ್ಬೇಕು, ಒಂದು ಪ್ಯಾಟರ್ನ್ ಇರ್ಬೇಕು. ಹಂಗಿಲ್ದೆ ಮಾಡಕ್ ಆಗೋದಿಲ್ಲ. ನನ್ಗೆ ಯಾರೋ ಒಂದು ದೊಡ್ಡ ಸೂರ್ಯಕಾಂತಿ ಹೂವ ಕಳ್ಸಿದ್ರು ಒಂದ್ ಕತೆ ಕಳ್ಸಿಂದಾಗ. ಅದು 3,000 ಪದ ಕೇಳಿದ್ರೆ ಅವ್ರು 6,500 ಕಳ್ಸಿದ್ರು. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಆದ್ರೆ ಅದು ಈ ಹಾರದಲ್ಲಿ ಹೊಂದುತ್ತಾ ಇರ್ಲಿಲ್ಲ. ಇನ್ನೊಬ್ರು ಪುಟಾಣಿ ಮಲ್ಲಿಗೆ ಹೂ ಕಳ್ಸಿದ್ರು, ತುಂಬಾ ಘಮಘಮ ಅಂತಿತ್ತು, ತುಂಬಾ ಚೆನ್ನಾಗಿತ್ತು. ಆದ್ರೆ ಕೇವಲ 1,000 ಪದ ಇತ್ತು. ಸೊ ಅವ್ರ ಹತ್ರ ಎಲ್ಲ ವಾಪಸ್ ಹೋಗಿ ಇದನ್ನ ಹೀಗ್ ಮಾಡ್ಬೋದಾ, ಹಾಗ್ ಮಾಡ್ಬೋದಾ, ಇದನ್ನ ಕಮ್ಮಿ ಮಾಡ್ತೀರಾ, ಇದನ್ನ ಜಾಸ್ತಿ ಮಾಡ್ತೀರಾ, ಈ ಕಥೆನ ಇನ್ನೂ ಬೆಳೆಸ್ತೀರಾ, ಇದರ ಟೈಟಲ್ ಶೀರ್ಷಿಕೆ ಏನಿದೆ ಅದು ಈ ಕತೆಗೆ ಅಷ್ಟಾಗಿ ಹೊಂದಿಲ್ಲ, ಇನ್ನೇನ್ ಮಾಡ್ಬೋದು ಅಂತ ಪ್ರತಿಯೊಂದು ಲೇಖಕರ ಜೊತೆನೂ ತುಂಬಾ ಸಂವಾದ ಮಾಡಿ ಅವ್ರ ಹತ್ರ ಡಿಸ್ಕಸ್ ಮಾಡಿ ಈ ಪುಸ್ತಕನ ಹೊರಗೆ ತಂದಿರೋದು. ಇದರಲ್ಲಿ ಸುಮಾರು 1.5 ವರ್ಷ ಕಾಲದ ಪ್ರಯತ್ನ ಇದೆ. ಇದನ್ನ ನಾವು ಮಹೇಶ್, ನಾವು ಈ ಕಾರ್ಯಕ್ರಮ ಪ್ರಾರಂಭದಲ್ಲೇ ಹೇಳಿದ್ರಲ್ಲ, ಆ ತರ ಒಂದು ಇದು ಪ್ಯಾನಲ್ ಡಿಸ್ಕಷನ್ ತರ ಮಾಡಿ ಮುಂದಿನ ವಾರ ನಾವು ಇನ್ನೂ ಹೆಚ್ಚು ನೀವು ವಿವರಗಳನ್ನ ಕೊಡಿ. ಯಾಕೆಂತಂದ್ರೆ 8 ಜನ ಕನ್ನಡದ ಲೇಖಕರು ಮತ್ತು ನೀವು ಎಡಿಟರ್, ಅದರಿಂದಾಗಿ ನಮ್ಗೆ ಬಹಳ ಹೆಮ್ಮೆ ತರುವಂತಹ ವಿಷಯ. ಇದಕ್ಕೆ ಪೂರ್ತಿ ನಮ್ಮ ಮುಂದಿನ ಭಾನುವಾರದ ಕಾರ್ಯಕ್ರಮಕ್ಕೆ ನಾವು ಇದನ್ನ ಮೀಸಲಾಗಿಡೋಣ, ಇದೇ ಮುಖ್ಯ ಕಾರ್ಯಕ್ರಮವಾಗಿ. ಅದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ?
ಖಂಡಿತ ಖಂಡಿತ. ಯಾಕೆಂದ್ರೆ ಇದನ್ನ ಬರ್ದಿರೋರಲ್ಲಿ ನಾ ಹೇಳ್ದಂಗೆ ಸ್ಕೂಲ್ ಹುಡುಗಿ ಇಂದ ಹಿಡಿದು ನಮ್ ಡಾಕ್ಟರ್ ಸಿಡ್ನಿ ಶ್ರೀನಿವಾಸ್ ವರ್ಗು ಆ ರೇಂಜಿನ ಜನ ಇದ್ದಾರೆ. ಕೆಲವ್ರದ್ದು ಮೊದಲನೇ ಕತೆ ಇದು, ಕೆಲವರು ಅವಾರ್ಡ್ ತಗೊಂಡಿರೋ ಲೇಖಕರಿದ್ದಾರೆ. ಈಗ ವಿನತೆ ಶರ್ಮಾ ಅವ್ರು ಪ್ರತಿ ವಾರ ಬರೀತಾರೆ. ಹಾಗಾಗಿ ನುರಿತ ಬರಹಗಾರರಿದ್ದಾರೆ, ಅನನುಭವಿ ಆದ್ರೆ ಹೊಸ ಚೈತನ್ಯದಿಂದ ಬರೀತಾ ಇರೋರಿದ್ದಾರೆ. ಅವ್ರನ್ನೆಲ್ಲ ಮಾತಾಡ್ಸೋದು ಒಂದ್ ಸೌಭಾಗ್ಯ ಅಂತ ನಂಗೆ ಅನ್ಸುತ್ತೆ. ಖಂಡಿತ. ಮತ್ತು ಸಿಡ್ನಿ ಕನ್ನಡ ವಾಣಿಯ ಪ್ರೋತ್ಸಾಹಕ್ಕೆ ತುಂಬಾ ಧನ್ಯವಾದಗಳು. ಇಲ್ಲ, ನಾವು ನಿಮ್ಮ ರೇಡಿಯೋ ಸ್ಟೇಷನ್, ನೀವು ಈ ಕಾರ್ಯಕ್ರಮಗಳೆಲ್ಲ ನಮ್ಗೆ ತರ್ತಾ ಇರೋದ್ರಿಂದಾನೇ ನಾವು ಇವತ್ತು ಹೇಳ್ಕೋಬಹುದು ನಾವು ನಮ್ಮ ಕಾರ್ಯಕ್ರಮ ದೊಡ್ಡದಾಗಿ ಬೆಳೀತಾ ಇದೆ ಅಂತಂದ್ಬಿಟ್ಟು. ಅದರಿಂದ ನಿಮ್ಮ ಕೊಡುಗೆ ಬಹಳ ಅತ್ಯಗತ್ಯ ನಮ್ಗೆ. ನಿಮ್ಗೆ ಬಹಳ ಧನ್ಯವಾದಗಳು. ಮುಂದಿನ ವಾರ ನಾವು ಈ ಕಾರ್ಯಕ್ರಮದ ಪೂರ್ತಿ ವಿವರಗಳನ್ನ ನಾನು ಮುಂಚೆನೆ ಹೇಳಿದ್ನಲ್ಲ, ಪ್ಯಾನಲ್ ಡಿಸ್ಕಷನ್ ತರ ಮಾಡಿ ನಮ್ಮ ಶ್ರೋತೃ ವರ್ಗದವ್ರಿಗೆ ತರೋಣ. ಇವತ್ತು ನೀವು ಸಮಯ ಮಾಡ್ಕೊಂಡು ನಮ್ ಕೈಲಿ ಮಾತಾಡಿದ್ದಕ್ಕೆ ಬಹಳ ನಮಸ್ಕಾರ. ಇವತ್ತು ನಮ್ ಜೊತೆ ಮತ್ತೊಮ್ಮೆ ಅನು ಶಿವರಾಮ್ ಅವರಿಗೆ ಧನ್ಯವಾದಗಳನ್ನ ಹೇಳೋಣ. ಸಿಡ್ನಿ ಶ್ರೀನಿವಾಸ್ ಅವರು ಇಲ್ಲಿದ್ದಾರಲ್ಲ, ನಿಮಗೂ ಸಹ ಧನ್ಯವಾದಗಳು ಶ್ರೀನಿವಾಸ್. ಇಲ್ಲ, ನೀವು ಸಹ ಪ್ರೋತ್ಸಾಹ ಮಾಡಿ. ಅದು ನಂದು ಒಂದು ಕತೆ ಕೇಳಿದ್ರು ಒಂದು ಕತೆ ಬರ್ದಿಟ್ಟಿದ್ದು ಕೊಟ್ಟಿದ್ದೀನಿ. ಸರಿ. ಈಗ ನಮ್ಮ ಸ್ಪಾನ್ಸರ್ ಸಂದೇಶ ಕೇಳೋಣ. ಅದಾದ ನಂತರ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ. I'm Igor Lihorovich of Take Care of Books. We're proud accountants and sponsors of Right Regional Radio Cooperative Limited and to many other non-for-profit organizations across Sydney. Our specialty and service excellence is in understanding and delivering acute and compliant financial accounting needs of community organizations. Thanks, Igor. Take Care of Books works excellently with not-for-profit organizations covering all financial accounting needs. To arrange a free initial consultation, go to takecareofbooks.com.au. We will be proud to serve you as we are of 2RRR. Our piano triple plays sweet music to your ears? If so, then tune your diaries into this fabulous keynote event. 3 talented pianists, 1 grand piano, and 1 stunning evening of superb piano experience. It's all part of the City of Ryde's musical series, Rhythms of Ryde, and this time it's the grand piano. And one more thing, there's no charge. It's on Saturday, the 21st of February at 7 p.m. at Lachlan's Line Auditorium, Lachlan's Line Square, Jarvis Circuit, North Ryde. And please note, take the Halifax Street exit and not Delhi Road. And please ensure you arrive 15 minutes before the concert start time. For more information, search Rhythms of Ryde, the Grand Piano, City of Ryde, or phone the City of Ryde on 9952 8222. Every Friday night on 2RRR 88.5 FM is Virtual Unreality, your virtually unreal contemporary mix of rock, pop, blues, country, and God help us, even jazz. And when we have guests, our style is to hang out in the studio, play records and talk shit. So don't forget, kick off the weekend in the bestest possible way with Virtual Unreality, Friday nights 1900 on 2RRR 88.5 or streaming from 2rrr.org.au. Dig it. ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಾವು ಕಾರ್ಯಕ್ರಮ ಮಾಡಿದ ಒಂದು 2-3 ದಿನದಲ್ಲೇನೆ ಅಂತ ಇಟ್ಕೊಳ್ಳಿ, ನಮ್ಮ ಈ ಒಂದು ಆಡಿಯೋ ಫೈಲ್ನ ಫೇಸ್ಬುಕ್ ಮೇಲೆ, ಯೂಟ್ಯೂಬ್ ಮೇಲೆ ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾ ಮೇಲೂ ನಾವು ಪೋಸ್ಟ್ ಮಾಡೋದ್ರಿಂದ ನಿಮಗೆ ಮತ್ತೆ ಕೇಳುವಂಥ ಅವಕಾಶ ಮತ್ತು ನಿಮಗೆ ಸಮಯ ಆದಾಗ ಕೇಳುವಂಥ ಅವಕಾಶ. ಒಂದು ಸಮಯ ನಿಮಗೆ ನೇರ ಪ್ರಸಾರ ಕೇಳೋಕ್ಕಾಗಲಿಲ್ಲ ಅಂತಂದರೆ ಇಷ್ಟು ಹೇಳ್ತಾ, ನಾನು ಕಾರ್ಯಕ್ರಮದ ಮುಂಚೆನೇ ಹೇಳಿದೆ, ಪುಷ್ಪಾ ದೀಕ್ಷಿತ್ ಅವರು ಒಂದು ಪುನೀತ್ ರಾಜ್ಕುಮಾರ್ ಅವರನ್ನು ನೆನೆಸ್ಕೊಂಡು ಅವರ ಒಂದು ಮಹತ್ವವಾದಂಥ ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ಏನು ಅಂತ ನಮ್ಗೆ ಹೇಳ್ತಾ ಇದ್ದಾರೆ. ಈಗ ಕೇಳಿ. ಯಾರಿವನು ಕನ್ನಡದವನು, ಯಾರಿವನು ನಮ್ಮೂರವನು, ಯಾರಿವನು
ನಮಸ್ಕಾರ ಶ್ರೋತೃ ಬಾಂಧವರೇ, ನಾನು ಪುಷ್ಪಾ ಗುರು ದೀಕ್ಷಿತ್ ಬೆಂಗಳೂರಿನಿಂದ. ಇಂದಿನ ನಮ್ಮ ವಿಶೇಷ ಕಾರ್ಯಕ್ರಮ ಕನ್ನಡಿಗರ ಹೃದಯ ಸ್ಪರ್ಶಿ ನಟ, ಗಾಯಕ, ಮಾನವೀಯ ವ್ಯಕ್ತಿತ್ವದ ಪ್ರತಿರೂಪ, ನಮ್ಮೆಲ್ಲರ ಪ್ರಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಸಮರ್ಪಿತ. ಇಂದು ನಾವು ಅವರ ಬದುಕು, ಸಾಧನೆಗಳು, ಮಾನವೀಯತೆ ಹಾಗೂ ಅವರು ಬಿಟ್ಟು ಹೋದ ಅಮೂಲ್ಯ ನೆನಪುಗಳನ್ನ ಸ್ಮರಿಸೋಣ. ಪುನೀತ್ ರಾಜ್ಕುಮಾರ್ ಅವರು ಜನಿಸಿದ್ದು 17 ಮಾರ್ಚ್ 1975 ಚೆನ್ನೈಯಲ್ಲಿ. ಅವರು ಕನ್ನಡ ಚಿತ್ರರಂಗದ ಮಹಾನ್ ನಟರಾದ ಡಾಕ್ಟರ್ ರಾಜ್ಕುಮಾರ್ ಅವರ ಕಿರಿಯ ಪುತ್ರ. ಇದೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ? ಪ್ರೀತಿಯಿಂದ ಅಪ್ಪು ಎಂದು ಅಭಿಮಾನಿಗಳಿಂದ ಕರೆಯಲ್ಪಡುವ ಇವರು ಕನ್ನಡ ಚಿತ್ರರಂಗದ ಖ್ಯಾತ ನಟ, ಹಿನ್ನೆಲೆ ಗಾಯಕ, ಚಲನಚಿತ್ರ ನಿರ್ಮಾಪಕ, ದೂರದರ್ಶನ ನಿರೂಪಕ ಮತ್ತು ದೊಡ್ಡ ಮನಸ್ಸಿನ ದಾನಿ ಅಂದ್ರೆ ತಪ್ಪಿಲ್ಲ. ಪುನೀತ್ ಅವರ ಮೂಲ ಹೆಸರು ಲೋಹಿತ್ ರಾಜ್ಕುಮಾರ್. ನಂತರ ಚಿತ್ರರಂಗ ಪ್ರವೇಶಿಸಿದಾಗ ಅವರಿಗೆ ಪುನೀತ್ ಅನ್ನೋ ಹೆಸರನ್ನ ಇಡಲಾಯಿತು. ಈ ಹೆಸರು ಅವರನ್ನ ಕನ್ನಡ ಸಿನಿರಂಗದಲ್ಲಿ ಹೊಸ ಗುರುತಿಗೆ ಕೊಂಡೊಯ್ತು. ಕನ್ನಡ ಚಿತ್ರರಂಗದ ಅತ್ಯಂತ ಜನಪ್ರಿಯ ನಟರಲ್ಲಿ ಒಬ್ಬರಾಗಿದ್ದ ಇವರು 32 ಚಿತ್ರಗಳಲ್ಲಿ ನಾಯಕ ನಟನಾಗಿ ನಟಿಸಿದ್ದಾರೆ. ಬಾಲ್ಯದಲ್ಲಿ ಅನೇಕ ಚಿತ್ರಗಳಲ್ಲಿ ನಟಿಸಿದ್ದ ಇವರು ವಸಂತ ಗೀತ, ಭಾಗ್ಯವಂತ, ಚಲಿಸುವ ಮೋಡಗಳು, 2 ನಕ್ಷತ್ರಗಳು, ಭಕ್ತ ಪ್ರಹ್ಲಾದ, ಯಾರಿವನು ಮತ್ತು ಬೆಟ್ಟದ ಹೂವು ಚಿತ್ರಗಳಲ್ಲಿನ ಅಭಿನಯಕ್ಕಾಗಿ ಅಪಾರ ಮೆಚ್ಚುಗೆ ಗಳಿಸಿದ್ರು. ಬೆಟ್ಟದ ಹೂವು ಚಿತ್ರದ ರಾಮು ಪಾತ್ರಕ್ಕಾಗಿ ಅವರು ಅತ್ಯುತ್ತಮ ಬಾಲ ಕಲಾವಿದ ರಾಷ್ಟ್ರ ಪ್ರಶಸ್ತಿಯನ್ನ ಗೆದ್ರು. ಅಲ್ಲದೆ ಚಲಿಸುವ ಮೋಡಗಳು ಮತ್ತು 2 ನಕ್ಷತ್ರಗಳು ಚಿತ್ರಗಳಿಗಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಕೂಡ ಪಡೆದ್ರು. ಎರಡು 2002 ಬಿಡುಗಡೆಯಾದ ಅಪ್ಪು ಚಿತ್ರದ ಮೂಲಕ ಪುನೀತ್ ನಾಯಕನಾಗಿ ಪರಿಚಿತರಾದರು. ಅಪ್ಪು ಸಿನಿಮಾ ಭರ್ಜರಿ ಯಶಸ್ಸು ಕಂಡಿತ್ತು. ಅದೇ ಸಮಯದಿಂದ ಅವರು ಅಪ್ಪು ಅಂತಾನೆ ಪ್ರೀತಿಯಿಂದ ಎಲ್ಲರಿಂದ ಕರೆಯಲ್ಪಟ್ರು. ಅನಂತರ ಅವರು ನಾಯಕ ನಟನಾಗಿ ಅಭಿನಯಿಸಿದ ಸಿನಿಮಾಗಳು ಅಭಿ, ಆಕಾಶ್, ಅರಸು, ಮಿಲನ, ವಂಶಿ, ಜಾಕಿ, ಹುಡುಗರು, ಪವರ್, ರಾಜ್ಕುಮಾರ, ನಟ ಸಾರ್ವಭೌಮ, ಯುವರತ್ನ ಮತ್ತು ಜೇಮ್ಸ್ ಚಿತ್ರಗಳು ಭರ್ಜರಿ ಯಶಸ್ಸು ಕಂಡವು. ಅವರ ಕೊನೆಯ ಚಿತ್ರ ಸಾಕ್ಷ್ಯ ಚಿತ್ರ ಗಂಧದ ಗುಡಿ ಅಕ್ಟೋಬರ್ 28, 2022 ಬಿಡುಗಡೆಯಾಯಿತು. ಪ್ರತಿ ಚಿತ್ರದಲ್ಲೂ ವಿಭಿನ್ನ ಪಾತ್ರ, ವಿಭಿನ್ನ ಶೈಲಿ, ಆದರೆ ಒಂದೇ ಶಕ್ತಿ, ಅಭಿಮಾನಿಗಳ ಹೃದಯ ಗೆಲ್ಲುವ ಮಾಯೆ ಅಂದ್ರೆ ಖಂಡಿತ ತಪ್ಪಿಲ್ಲ. ಪುನೀತ್ ಅವರ ವೃತ್ತಿ ಜೀವನ 3 ದಶಕಗಳಿಗೂ ಹೆಚ್ಚು ಕಾಲ ಹರಡಿದ್ದು, ಅವರು 1 ರಾಷ್ಟ್ರ ಪ್ರಶಸ್ತಿ, 4 ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು, 6 ಫಿಲ್ಮ್ ಫೇರ್ ಸೌತ್ ಪ್ರಶಸ್ತಿಗಳು ಮತ್ತು 5 ಸೈಮಾ ಪ್ರಶಸ್ತಿಗಳನ್ನ ಗೆದ್ದಿದ್ದಾರೆ. ಅವರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಅನ್ನುವ ಪ್ರಶಸ್ತಿಯನ್ನ 2022 ಕೊಡಲಾಗಿದೆ. ಪುನೀತ್ ಅವರು ಕೇವಲ ನಟರಾಗಿರದೆ ತಮ್ಮ PRK ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಸಾಮಾಜಿಕ ಸಂದೇಶ ಇರುವ ಚಿತ್ರಗಳನ್ನ ನಿರ್ಮಿಸಿದರು. 2012 ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮದ ಮೂಲಕ ಕಿರುತೆರೆಗೆ ಪಾದಾರ್ಪಣೆ ಮಾಡಿದರು. ಕಾರ್ಯಕ್ರಮದ ನಿರೂಪಕರಾಗಿ ಅವರು ಲಕ್ಷಾಂತರ ಮನೆಗಳೊಳಗೆ ಪ್ರವೇಶಿಸಿದರು. ಸರಳತೆ, ಹಾಸ್ಯ ಪ್ರಜ್ಞೆ ಮತ್ತು ಆತ್ಮೀಯತೆ ಈ ಗುಣಗಳಿಂದ ಅವರು ಪ್ರತಿಯೊಬ್ಬ ಸ್ಪರ್ಧಿಯ ಹೃದಯ ಗೆದ್ರು. ಪುನೀತ್ ಅವರು ಕೇವಲ ನಟರಲ್ಲ, ಅದ್ಭುತ ಗಾಯಕ ಕೂಡ ಹೌದು. ಅವರು ಹಲವಾರು ಸಿನಿಮಾಗಳಿಗೆ ಸ್ವರ ನೀಡಿದ್ದು, ತಮ್ಮ ಹಾಡುಗಳ ಮೂಲಕವೂ ಅಭಿಮಾನಿಗಳ ಮನ ಸೆಳೆದಿದ್ದಾರೆ ಅಲ್ವೇ? ನಾವೆಲ್ಲ ದಿನ ಕೇಳ್ತಾನೆ ಇರ್ತೀವಿ ಇವತ್ತು ರೇಡಿಯೋದಲ್ಲಿ.
ಅವರ ಧ್ವನಿಯಲ್ಲಿ ಉತ್ಸಾಹ, ಶಕ್ತಿ ಮತ್ತು ಮೃದುತ್ವ ಎಲ್ಲವೂ ಒಂದೇ ಸಮಯದಲ್ಲಿ ಇರ್ತಾ ಇತ್ತು. ಚಿತ್ರದ ಶೂಟಿಂಗ್ ಸಮಯದಲ್ಲಿ ಅವರು ತಂತ್ರಜ್ಞರು ಮತ್ತು ಸಹ ನಟರೊಂದಿಗೆ ತುಂಬಾ ಸ್ನೇಹಪೂರ್ಣವಾಗಿ ವರ್ತಿಸ್ತಾ ಇದ್ರಂತೆ. ಸ್ಟಾರ್ ಅಹಂಕಾರ ಅವರಿಗೆ ಖಂಡಿತ ಇರಲಿಲ್ಲ ಅಂತ ಅವರನ್ನ ಬಲ್ಲವರು ಎಲ್ಲರೂ ಹೇಳ್ತಾರೆ. ಅವರು ಜೀವಿತಾವಧಿಯಲ್ಲಿ ಮಾಡಿದ ಬಹುತೇಕ ದಾನಗಳನ್ನ ಸಾರ್ವಜನಿಕವಾಗಿ ಹೇಳ್ಕೊಳ್ತಾ ಇರಲಿಲ್ಲ. ಅನೇಕ ಶಾಲೆಗಳು, ವೃದ್ಧಾಶ್ರಮಗಳು, ಅನಾಥಾಶ್ರಮಗಳಿಗೆ ಅವರು ಮೌನವಾಗಿ ಸಹಾಯ ಮಾಡ್ತಿದ್ರು. ಹಲವಾರು ರೋಗಿಗಳಿಗೆ ಶಸ್ತ್ರಚಿಕಿತ್ಸೆ ವೆಚ್ಚವನ್ನ ಭರಿಸಿದ್ರು ಕೂಡ. ಅವರ ನಿಧನದ ನಂತರನೇ ಈ ವಿಚಾರಗಳು ಹೊರಬಂದವು. ನಿಮ್ಗೊಂದು ವಿಷಯ ಗೊತ್ತಾ? ಎಂತೆಂಥ ಘಟಾನುಘಟಿ ಅನುಭವಿ ನಟರು ಕೂಡ ಡಾಕ್ಟರ್ ರಾಜ್ರವರ ಎದುರಿಗೆ ನಿಂತು ಅಭಿನಯಿಸುವಾಗ ತಮ್ಮ ಸಂಭಾಷಣೆಗಳನ್ನ ಮರ್ತಿದ್ದೂ ಇದೆಯಂತೆ. ಅಂತಹವರ ಮುಂದೆ, ಅದರಲ್ಲೂ ಅವರು ಹಿರಣ್ಯಕಶಿಪುವಿನ ರೂಪದಲ್ಲಿದ್ದಾಗ ಬಾಲ ಪ್ರಹ್ಲಾದನಾಗಿ ಅತ್ಯದ್ಭುತವಾಗಿ ನಟಿಸಿದ ಹೆಮ್ಮೆ ಪುನೀತ್ರವರದ್ದು. ಹಾಗಾಗಿ ಅವರಿಗೆ ಬಾಲ್ಯದಿಂದಲೂ ಅತಿ ದೊಡ್ಡ ಫ್ಯಾನ್ ಫಾಲೋಯರ್ಸ್. ಅವರು ಹಾಡಿದ ಈ ಹಾಡು, ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂಥ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಈ ಹಾಡನ್ನ ಪ್ರಾಯಶಃ ಎಲ್ಲ ತಂದೆ ತಾಯಂದ್ರು ಈ ಕನ್ನಡ ನಾಡಲ್ಲಿ ತಮ್ಮ ಮಕ್ಕಳನ್ನ ಮಲಗಿಸುವಾಗ ಹಾಡೇ ಇರ್ತಾರೆ ಅಂತ ಅನ್ಕೋತೀನಿ. ಈಗ ಪುನೀತ್ ರಾಜ್ಕುಮಾರ್ ಅವರ ಹೆಸರಾಂತ ಹಾಡುಗಳನ್ನ ಆಯ್ದು ಆ ಗಾನ ಮೌಕ್ತಿಕಗಳನ್ನ ಪೋಣಿಸಿ ನಿಮಗಾಗಿ ಒಂದು ವಿಶೇಷ ಗಾನ ಮಾಲೆಯನ್ನ ನೀಡ್ತಾ ಇದ್ದಾರೆ ಬೆಂಗಳೂರಿನಿಂದ ಉದಯೋನ್ಮುಖ ಹಿನ್ನೆಲೆ ಗಾಯಕಿ ಸುಕೃತಿಯವರು. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂಥ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ, ಕಾಣದಂತೆ ಮಾಯವಾದನು
ಪ್ರಾಣಿಗಳ ಬಗ್ಗೆ ಅಪಾರ ಪ್ರೀತಿ ಹೊಂದಿದ್ರು. ಮೈಸೂರಿನ ಸಮೀಪದಲ್ಲಿ ಗೋಶಾಲೆ ನಡೆಸ್ತಿದ್ರು ಮತ್ತು ಅನೇಕ ಪಶುಪಾಲನಾ ಯೋಜನೆಗಳಿಗೆ ದಾನ ಮಾಡ್ತಾ ಇದ್ರು. 2021ರಲ್ಲಿ ಅವರ ನಿಧನದ ನಂತರ ಅವರ ಕುಟುಂಬದವರು ಅವರ ಕಣ್ಣುಗಳನ್ನ ದಾನ ಮಾಡಿದ್ರು. ಇದರಿಂದ ಸಾವಿರಾರು ಜನ ಕಣ್ಣು ದಾನಕ್ಕೆ ನೋಂದಾಯಿಸಿಕೊಂಡ್ರಂತೆ. ಕರ್ನಾಟಕದಲ್ಲಿ ಕಣ್ಣು ದಾನದ ಬಗ್ಗೆ ಜಾಗೃತಿ ಹೆಚ್ಚಲು ಇದು ಪ್ರಮುಖ ಕಾರಣವಾಯಿತು. ಅವರ ನಿಧನದ ನಂತರ ನಡೆದ ನೇತ್ರದಾನವು ದೊಡ್ಡ ಕ್ರಾಂತಿಯನ್ನೇ ಮಾಡಿತು ಅಂದ್ರೆ ತಪ್ಪಾಗಲಾರದು. ಅವರ ನೇತ್ರದಾನದಿಂದ ಪ್ರೇರಿತರಾಗಿ ಕೇವಲ 1 ವರ್ಷದಲ್ಲಿ 85,000 ಜನರು ನೇತ್ರದಾನಕ್ಕೆ ಹೆಸರು ನೋಂದಾಯಿಸಿದ್ರಂತೆ. ಅವರು ತಮ್ಮ ಆರೋಗ್ಯದ ಬಗ್ಗೆ ತುಂಬಾ ಜಾಗರೂಕರಾಗಿದ್ರು. ನಿಯಮಿತ ವ್ಯಾಯಾಮ ಮತ್ತು ನಿಯಂತ್ರಿತ ಆಹಾರ ಪದ್ಧತಿ ಪಾಲಿಸ್ತಾ ಇದ್ರು. ಆದ್ರೂ ವಿಧಿ ಬರಹ ಯಾರಿಂದಲೂ ತಪ್ಸಕ್ಕಾಗಲ್ಲ ಅಲ್ವಾ? ಹೃದಯಾಘಾತದಿಂದ ಅವರು ನಮ್ಮನ್ನೆಲ್ಲ ಅಗಲಿದ್ರು. ಅವರ ಅಗಲಿಕೆಯಿಂದ ಕರ್ನಾಟಕವೇ ಶೋಕ ಸಾಗರದಲ್ಲಿ ಮುಳುಗಿತು. ಆದರೆ ಅವರ ನೆನಪುಗಳು, ಅವರ ಮೌಲ್ಯಗಳು, ಅವರ ಸಿನಿಮಾಗಳು ಸದಾಕಾಲ ನಮ್ಮ ಜೊತೆ ಇರುತ್ತೆ. ಪುನೀತ್ ರಾಜ್ಕುಮಾರ್ ಅವರು ಕೇವಲ ನಟರಲ್ಲ, ಅವರು ಪ್ರೇರಣೆ, ಅವರು ಶಕ್ತಿ, ಅವರು ಮನುಷ್ಯತ್ವದ ಪ್ರತಿರೂಪ. ಪವರ್ ಸ್ಟಾರ್ ಅನ್ನೋ ಬಿರುದಿಗೆ ಅವರು ನಿಜವಾದ ಅರ್ಥ ನೀಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಹೃದಯದಲ್ಲಿ ಸದಾ ಜೀವಂತವಾಗಿರ್ತಾರೆ. ಅಪ್ಪು ಎಂದೆಂದಿಗೂ ನಮ್ಮ ಜೊತೆಯೇ ಇರ್ತಾರೆ. ಪವರ್ ಸ್ಟಾರ್ ಅಪ್ಪುರವರ ಕಟ್ಟ ಅಭಿಮಾನಿಯಾಗಿರುವ ಬೆಂಗಳೂರಿನ ಹೆಸರಾಂತ ಭರತನಾಟ್ಯ ಕಲಾವಿದೆ ಮೇಧಾ ದೀಕ್ಷಿತ್ ಅವರಿಂದ ಕೆಲವು ಮಾತುಗಳನ್ನ ಕೇಳಿ ಇಂದಿನ ನಮ್ಮ ವಿಶೇಷ ಕಾರ್ಯಕ್ರಮವನ್ನ ಮುಗಿಸೋಣ. ನಮಸ್ಕಾರ, ನಾನು ಮೇಧಾ ದೀಕ್ಷಿತ್, ಮೂಲತಃ ಬೆಂಗಳೂರಿನವಳು. ಅಪ್ಪು ಅನ್ನೋದು ಒಂದು ಕೇವಲ ಹೆಸರಲ್ಲ, ನಮ್ಮ ಕನ್ನಡಿಗರಿಗೆ ಹಾಗೂ ಹಲವಾರು ಬೇರೆ ಭಾಷೆಯವ್ರಿಗೂ ಕೂಡ ಇಟ್ಸ್ ಅನ್ ಎಮೋಷನ್. ಅದು ನಮಗೆ ಎಂಥ ಒಂದು ಸಂತೋಷ ಕೊಡುವಂತಹ ಒಂದು ಹೆಸರು. ಬರೀ ಹೆಸರು ಯಾಕೆ, ಅಥವಾ ಯಾಕೆ ಇವ್ರ ಮೇಲೆ ಅಷ್ಟು ಅಭಿಮಾನ, ಕೆಲವುದೆಲ್ಲ ನಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಭಾಳ ಕಷ್ಟ ಅನಿಸುತ್ತೆ. ಇಟ್ಸ್ ಬಿಯಾಂಡ್ ವಾಟ್ ವಿ ಕ್ಯಾನ್ ಡಿಫೈನ್ ಆರ್ ಎಕ್ಸ್ಪ್ಲೇನ್. ಅವರ ವ್ಯಕ್ತಿತ್ವ ಇರ್ಬೋದು, ಅವರ ನಟನೆ ಇರ್ಬೋದು, ಅವರು ಜನರಲ್ಲಿ ಇದ್ದಂತಹ ಬೆರೆತಂತಹ ಕ್ಷಣಗಳಿರ್ಬೋದು, ಅಥವಾ ಅವ್ರು ಮಾಡಿದಂತಹ ಕ್ಯಾರೆಕ್ಟರ್ಗಳು ನಮಗೆ ಎಷ್ಟು ಹತ್ರ ಆಗಿದೆ ಆ ಕಾರಣದಿಂದ ಇರ್ಬೋದು, ಹಲವಾರು ಕಾರಣ ಇರ್ಬೋದು. ಆದರೆ ಅವರು ಇವತ್ತಿಗೂ ನಮ್ಮ ಜನರು ಅವ್ರನ್ನ ಎಷ್ಟು ಪ್ರೀತಿಸ್ತಾರೆ ಅನ್ನೋದಕ್ಕೆ ನಾವು ಸುತ್ತಮುತ್ತ ನೋಡಿದ್ರೆ ಸಾಕು, ಅದರದ್ದು ಎಕ್ಸಾಂಪಲ್ಸ್ ಕಾಣುತ್ತೆ. ಅವರು ನಮ್ಮ ಜೊತೆ ಇಲ್ಲ ಅನ್ನೋ ಭಾವನೆ ಇದುವರೆಗೂ ಬಂದಿಲ್ಲ. ಅವ್ರ ಸಿನಿಮಾದಿಂದ, ಅವ್ರ ಹಾಡಿಂದ ನಮ್ಮ ಎಲ್ಲರ ಮಧ್ಯ ಇವತ್ತಿಗೂ ಬದುಕಿದ್ದಾರೆ. ನನ್ನ ವೈಯಕ್ತಿಕ ಅನಿಸಿಕೆ ಅಥವಾ ನನ್ನನ್ನು ಕೇಳಿದಾಗ ಯಾಕೆ ಅಷ್ಟು ಇಷ್ಟ ಅಂದರೆ, ನಾನು 10ನೇ ಕ್ಲಾಸಿಂದ ಕಾಲೇಜ್ಗೆ ಹೋಗೋ ಅಂತ ಒಂದು ಟ್ರಾನ್ಸಿಷನ್ ಟೈಮಲ್ಲಿ ಬಿಡುಗಡೆ ಆಗಿದ್ದು ಅಪ್ಪು ಸಿನಿಮಾ. ಆ ಸಿನಿಮಾದ ತಾಲಿಬಾನ್ ಅಲ್ಲ ಅಲ್ಲ ಹಾಡು ಟಿ ವಿಲಿ ಬರುವಾಗ ನನಗೆ ಇಟ್ ಜಸ್ಟ್ ಕಾಟ್ ಮೈ ಅಟೆನ್ಷನ್. ಏನಿದು ಭಾಳ ಫ್ಯಾನ್ಸಿ ಆಗಿದೆಯಲ್ಲ ಅಂತ ನೋಡಿದ್ದು ಫಸ್ಟ್ ಟೈಮು ಅಷ್ಟೇ. ದಟ್ಸ್ ಲೈಕ್ ಲವ್ ಅಟ್ ಫಸ್ಟ್ ಸೈಟ್. ಈ ಕ್ಷಣದವರೆಗೂ ನೋಬಡಿ ಹ್ಯಾಸ್ ಬೀನ್ ಏಬಲ್ ಟು ಟೇಕ್ ಹಿಸ್ ಪ್ಲೇಸ್ ಇನ್ ಮೈ ಹಾರ್ಟ್. ಭಾಳ ನಟರಿದ್ದಾರೆ, ಭಾಳಷ್ಟು ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಅವ್ರನ್ನ ನಾನು ತುಂಬ ಅಡ್ಮೈರ್ ಮಾಡ್ತೀನಿ. ಆದರೆ ಲೈಕ್ ಐ ಸೆಡ್, ಅಪ್ಪು ಇಸ್ ಅನ್ ಎಮೋಷನ್. ಅವರ ಎಲ್ಲ ಸಿನಿಮಾಗಳನ್ನ, ಅಪ್ಪು ಸಿನಿಮಾಯಿಂದ ಹಿಡಿದು ಪ್ರತಿ ಒಂದು ಸಿನಿಮಾನು ನಾನು ಹಲವು ಬಾರಿ ನೋಡಿದ್ದೀನಿ. ಥಿಯೇಟರ್ಗೆ ಹೋಗಿ ನೋಡಿದ್ದೀನಿ, ಟಿ ವಿಲಿ ನೋಡಿದ್ದೀನಿ. ಅವ್ರ ಸಿನಿಮಾ ನೋಡಬೇಕು, ನಾನು ಅವ್ರ ಸ್ಕ್ರೀನಲ್ಲಿ ಬಂದಾಗ ನನಗೆ ಆ ಒಂದು ವಿಷಿಲ್ ಹೊಡಿಬೇಕು ಅನ್ನೋ ಜೋಶ್ಗೆ ವಿಷಿಲ್ ಹೊಡಿಯೋದು ಕಲ್ತ್ಕೊಂಡೆ. ಇವತ್ತಿಗೂ ನಾನು ಅವ್ರ ಟಿ ವಿಲಿ ನೋಡಿದಾಗ ನಾನು ವಿಷಿಲ್ ಹೊಡಿತೀನಿ, ಅಷ್ಟು ಖುಷಿ ನನಗೆ. 1-2-3 ಬಾರಿ ಅವ್ರನ್ನ ಪರ್ಸ್ನಲಾಗಿ ಭೇಟಿ ಆಗುವಂಥ ಅವಕಾಶ ಕೂಡ ಸಿಕ್ಕಿತ್ತು. ಅವ್ರನ್ನ ನೋಡಿದಾಗ ನನಗೇನು ಮಾತಾಡಬೇಕು ಅಂತಲೂ ಗೊತ್ತಾಗಲಿಲ್ಲ ನನಗೆ. ಆ ಥರ ಐ ವಾಸ್ ಜಸ್ಟ್ ಸ್ಟಾರ್ ಸ್ಟಕ್ ಅಂತಾರಲ್ಲ ಹಾಗೆ. ನನ್ನ ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಗೊತ್ತಿತ್ತು ನನಗೆ ಎಷ್ಟು ಅವ್ರ ಬಗ್ಗೆ ಅಭಿಮಾನ ಅಂತ. ಈ ಒಂದು ದುರಂತ ನಡೆದಾಗ ನನಗೆ ಕಾಲ್ ಮಾಡಿ ಕೇಳ್ತಾಯಿದ್ರು, ಆರ್ ಯು ಓಕೆ, ನಿನಗೆ ಪರವಾಗಿ. ನನಗೇನು ಆಗ್ತಾಯಿದೆ ಅಂತಲೇ ಅರ್ಥ ಆಗಲಿಲ್ಲ. 1 ವಾರ ಬೇಕಾಯಿತು ಸಮಾಧಾನ ಮಾಡ್ಕೊಳ್ಳೋದಕ್ಕೆ. ಬಿಕಾಸ್ ಆ ವ್ಯಕ್ತಿ ನಾವು ಹೇಳ್ತೀವಲ್ಲ, ನಮ್ಮ ಜೀವನದಲ್ಲಿ
ನಮ್ಗೆ ಎಲ್ಲರೂ ನಮ್ಮವರೇ ಆಗಿರ್ಬೇಕು ಅಂತ ಇಲ್ಲ, ಒಂದು ಸಂಬಂಧ ಅಥವಾ ನಮ್ಮ ಒಂದು ಇಮೋಷನ್ನ ಬೆಳೆಸ್ಕೊಳ್ಳೋದಿಕ್ಕೆ. ಆ ಥರದಲ್ಲಿ ಅಪ್ಪು ಇಸ್ ಒನ್ ಪರ್ಸನ್ ಆ್ಯಂಡ್ I have admired him so much. I have been his fangirl for so many years and I know I'm going to be one forever. And ಅವ್ರು ಮಾಡಿರೋ ಸಿನಿಮಾಗಳಲ್ಲಿ ನನ್ನ ಭಾಳ ಫೇವ್ರೆಟ್ ಸಿನಿಮಾ ಮಿಲನ. ಅಫ್ಕೋರ್ಸ್ ನಂಗೆ ಎಲ್ಲ ಸಿನಿಮಾನೂ ಇಷ್ಟ, ಬಟ್ ಮಿಲನ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಒನ್. ಆ್ಯಂಡ್ ಅಫ್ಕೋರ್ಸ್ ಅವ್ರ ಹಾಡುಗಳು ಭಾಳ ಇಷ್ಟ. ಆ್ಯಂಡ್ ಅವ್ರು ಪುಟ್ಟ ಹುಡುಗ ಆಗಿದ್ದಾಗ ಮಾಡಿರೋ ಅಂಥ ಸಿನಿಮಾದಿಂದ ಹಿಡಿದು ಎಲ್ಲನೂ ತುಂಬ ಇಷ್ಟ. ಆ್ಯಂಡ್ ಅದರಲ್ಲಿ ಯಾಕೆ ಒಂದು ಹಾಡು ಪರ್ಟಿಕ್ಯುಲರ್ ಆಗಿ ಇಷ್ಟ ಅಂದರೆ ಅದು ಬಾನದಾರಿಯಲ್ಲಿ. ಅದು ಅವರು ಚಿಕ್ಕವರಿದ್ದಾಗಲೂ ಹಾಡಿದ್ದಾರೆ, ಆಮೇಲೆ ದೊಡ್ಡವರು ಆಗಿ ಹೀರೋ ಆದಮೇಲೂ ಅದನ್ನು ಹಾಡಿದ್ದಾರೆ. ಆ್ಯಂಡ್ ಆ ಮುಗ್ಧತೆ ಮಾತ್ರ ಎರಡರಲ್ಲೂ ಹಾಗೇ ಇದೆ. ಹಾಗಾಗಿ ನನಗೆ ದಟ್ ಈಸ್ ಮೈ ಮೋಸ್ಟ್ ಫೇವ್ರೆಟ್ ಸಾಂಗ್ ಆಫ್ ಹಿಮ್. ಅದು ಬಿಟ್ಟರೆ ರಾಜ್ಕುಮಾರ ಬೊಂಬೆ ಹೇಳುತ್ತೈತೆ ಹಾಡಲ್ಲಿ ಅವ್ರು ಮಾಡಿರೋಂತಹ ಒಂದು ಕ್ಯಾರೆಕ್ಟರ್ ಆ್ಯಂಡ್ ಆ ನಟನೆ ಇದೆಯಲ್ಲ, ಇಟ್ ಜಸ್ಟ್ ಈಗ ನೆನೆಸ್ಕೊಂಡ್ರು ನಂಗೆ ಇಟ್ ಬ್ರಿಂಗ್ಸ್ ಟಿಯರ್ಸ್ ಟು ಮೈ ಐಸ್. ಹೀಸ್ ಅ ಲೈಫ್, ಹೀಸ್ ದೇರ್. ಅವರ ನಟನೆಯೊಂದಿಗೆ, ಅವರ ಹಾಡುಗಳೊಂದಿಗೆ, ಅವ್ರ ಸಿನಿಮಾದೊಂದಿಗೆ ಅವ್ರು ನಮ್ಮೆಲ್ಲರ ಮಧ್ಯ ಇದ್ದಾರೆ, ನಮ್ಮೆಲ್ಲರ ಹೃದಯದಲ್ಲಿದ್ದಾರೆ. ಆ್ಯಂಡ್ ಐ ವಿಲ್ ಚೆರಿಶ್ ಹಿಮ್ ಫಾರ್ ಎವರ್ ಆ್ಯಂಡ್ ಎವರ್ ಆ್ಯಂಡ್ ಎವರ್. ಆ್ಯಂಡ್ ಎಲ್ಲ ಅಪ್ಪು ಅಭಿಮಾನಿಗಳಿಗೆ ನಮಗೆಲ್ಲರಿಗೂ ಅವರು ಒಂದು ಪ್ರೀತಿ ತಂದ್ಕೊಟ್ಟಿದ್ದಾರೆ. ಆ ಪ್ರೀತಿ ಹಾಗೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸ ರಾಜರತ್ನನ ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು, ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು, ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು, ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯೇ ನೆನೆದು ಪ್ರೀತಿ ಹಂಚಿರುವ ಜೊತೆಗಿರು ನೀನು. ಇದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು ಅಂತ ಒಂದು ಹಳೆ ಹಾಡಿತ್ತು. ಅದರದ್ದೇನೆ ಹೊಸ ಬಣ್ಣ ಕೊಟ್ಟಿದ್ದಾರೆ ಅದಕ್ಕೆ. ಆದರೆ ಬಹಳ ಸುಂದರವಾಗಿ ಚಿತ್ರಿಸಿದ್ರು. ಪುನೀತ್ ರಾಜ್ಕುಮಾರ್ ಅವರ ಒಂದು ಕೊಡುಗೆನ ಕನ್ನಡ ಚಿತ್ರರಂಗಕ್ಕೆ ಒಂದೊಂದು ಟ್ರಿಬ್ಯೂಟ್ ಅಂತ ಏನು ಹೇಳ್ತಾರೆ, ಅದು ಪುಷ್ಪಾ ದೀಕ್ಷಿತ್ ಅವರಿಗೆ ನಮ್ಮ ಧನ್ಯವಾದಗಳು. ಅವ್ರ ಸಹಪಾಠಿಗಳಿಗೂ ಸಹ. ಈಗ ಮತ್ತೊಮ್ಮೆ ನಮ್ಮ ಸ್ಪಾನ್ಸರ್ ಸಂದೇಶ ಅಂತ ನಂತರ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ. Music catalog of over 250,000 track titles to suit your audio production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio, search catalogs to license the music you need.
101 Music is a proud sponsor of 2RRR. Let Minuteman Press at Gladesville press your case with designing, printing and promotion with useful promotional products carrying your name and contact to attract prospects and have customers singing your name with brochures and flyers to relay key messages in an easy-to-digest format. Graphically appealing, carefully scripted and expertly printed. Yes, let 2RRR sponsor Minuteman press your case. For a free quote, go to minutemanpress.com.au or come on into Unit 4, Gladeview Business Park, 435 Victoria Road, Gladesville. Come along and help celebrate the 60th anniversary of the Ryde Hunters Hill Flora and Fauna Preservation Society. It will be held at Field of Mars Reserve, Pittwater Road, East Ryde, Sunday, February 15, noon to 4 p.m. After a barbecue and salad lunch, there will be displays, talks, music, and special activities for all ages. RSVP by Tuesday, February 10 to Alfred Vincent on 0403 749 181. Local 2RRR sponsor, Community Bank North Ryde, loves giving back to our community. Last year alone, they invested 94% of their prior year's net profit after tax towards a bunch of local initiatives. All made possible because you choose to bank with them. Proudly part of Bendigo Bank, Community Bank North Ryde in Cox's Road Mall. ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮತ್ತು ನಮ್ಮ ಇಮೇಲ್ ವಿಳಾಸನ ಬರೆದಿಟ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಯಾವ್ದಾದ್ರು ಹಾಡು ಕೇಳಬೇಕು ಅಥವಾ ಇದೇ ರೀತಿ ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ಟ್ರಿಬ್ಯೂಟ್ ಇದು ಮಾಡಿದ್ರೆ ಅದ್ರ ಮೇಲೆ ನಿಮ್ಮ ಏನಾದ್ರು ಪ್ರತಿಕ್ರಿಯೆ ಇದ್ದರೆ ಅದನ್ನು ಕಳಿಸೋದಕ್ಕಾಗಲಿ ಸಿಡ್ನಿ ಕನ್ನಡವಾಣಿ ಒಂದೇ ಪದ @gmail.com. ಬಹಳ ಸುಲಭ. ಸಿಡ್ನಿ ಕನ್ನಡವಾಣಿ ಒಂದೇ ಪದ @gmail.com ಕಳಿಸಿ. ನಿಮ್ಮ ಪ್ರತಿಕ್ರಿಯೆ ಬಹಳ ಮುಖ್ಯ, ನಿಮ್ಮ ಟೀಕೆನೂ ಬಹಳ ಮುಖ್ಯ. ಶ್ರೀನಿವಾಸ್ ಅವರು ಸಹ ಅದನ್ನು ಹೇಳ್ತಾ ಇರ್ತಾರೆ, ನಿಮ್ಮ ಪ್ರತಿಕ್ರಿಯೆಯಲ್ಲಿ ಟೀಕೆನೇ ನಮಗೆ ಬಹಳ ಮುಖ್ಯ ಅಂತ. ಯಾಕೆಂತಂದರೆ ನಾವೇನೋ ಕೂತ್ಕೊಂಡೇನೋ ಮಾತಾಡ್ತಾ ಇರ್ತೀವಿ, ಕೇಳೋರಿಗೆ ಹೇಗನ್ಸುತ್ತೆ ಅದು ಅನ್ನೋದನ್ನು ನಮಗೆ ಗೊತ್ತಾಗೋದು ನೀವು ಅದ್ರ ಪ್ರತಿಕ್ರಿಯೆ ಕಳಿಸಿ ಟೀಕೆಗಳನ್ನ ಕಳಿಸ್ದಾಗಲೇ ನಮಗೆ ಗೊತ್ತು. ಖಂಡಿತ ಕಳಿಸಿ. ಫೇಸ್ಬುಕ್ ಮೂಲಕ ಕಳಿಸ್ಬೋದು, ಇಮೇಲ್ ಮೂಲಕ ಕಳಿಸ್ಬೋದು. ಆಮೇಲಿಂದ ಕನ್ನಡದ ಹೊಸ ವರ್ಷ ಬರ್ತಾನೆ ಇದೆ. ಯುಗಾದಿ ಅಂದರೆ ನಮಗೆಲ್ಲ ಭಾಳ ಸಂಭ್ರಮ. ನಮ್ಮ ಊರಲ್ಲಿ ನಡೆಯುವಂಥ ಭರ್ಜರಿ ಏನು ಹೇಳ್ತಾರೆ ಸೌಂದರ್ಯ ಮತ್ತು ಊಟದ ವಿಷಯ ಬಿಟ್ಟೇ ಬಿಡಿ, ನಮಗೆ ಅದನ್ನು ಕಾಯ್ತಾ ಇರ್ತೀವಿ ಅಂತ. ಬೇವು ಬೆಲ್ಲ ತಿಂತೀವಿ. ಅದರಿಂದ ಇದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ತರ್ತಾ ಇದ್ದಾರೆ ಶಶಿಕಾಂತ್ ಅವರು. ನಮಸ್ಕಾರ ಶ್ರೋತೃ ಮಿತ್ರರೇ, ನಾನು ಶಶಿಕಾಂತ್ ಮಾತಾಡ್ತಾ ಇರೋದು. ಮಾರ್ಚ್ 19ನೇ ತಾರೀಕು ಈ ವರ್ಷದ ಯುಗಾದಿ ಹಬ್ಬವನ್ನು ನಾವೆಲ್ಲರೂ ಆಚರಿಸಲಿದ್ದೇವೆ. ನಾವು ಕನ್ನಡಿಗರೆಲ್ಲರಿಗೂ ಈ ಹಬ್ಬ ಅತ್ಯಂತ ಪ್ರಿಯವಾದದ್ದು ಎಂದು ಹೇಳೋ ಅವಶ್ಯಕತೆನೇ ಇಲ್ಲ ಅಂದ್ಕೊಳ್ಳಿ. ನಾನು ನಿಮ್ಮೊಂದಿಗೆ ಇಂದು ನಮ್ಮ ಯುಗಾದಿ ಇತಿಹಾಸ ಮತ್ತು ಅರ್ಥ ಮತ್ತು ಇಂದಿನ ಕಾಲದಲ್ಲಿ ಇದರ ಮಹತ್ವದ ಬಗ್ಗೆ ಕೆಲವು ಮಾತುಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಯುಗಾದಿ ಅಂದರೆ ಏನು? ಯುಗಾದಿ ಎಂಬ ಪದವು 2 ಸಂಸ್ಕೃತ ಪದಗಳಿಂದ ಬಂದಿದೆ, ಯುಗ ಮತ್ತು ಆದಿ. ಅಂದರೆ ಹೊಸ ಯುಗದ ಆರಂಭ. ಹೀಗಾಗಿ ಯುಗಾದಿ ಎಂದರೆ ಹೊಸ ವರ್ಷದ ಶುಭಾರಂಭ. ಕನ್ನಡಿಗರು ಮತ್ತು ತೆಲುಗು ಭಾಷಿಕರು ಆಚರಿಸುವ ಈ ಹಬ್ಬವು ಚಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ಮೊದಲ ದಿನ. ಯುಗಾದಿಯ ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆ ಏನಪ್ಪ ಅಂದರೆ, ಮೊದಲನೆಯದಾಗಿ ಬ್ರಾಹ್ಮಣ ಸೃಷ್ಟಿ ದಿನ. ಸೃಷ್ಟಿಯ ಮೊದಲ ಬೆಳಕು. ಪುರಾಣಗಳಲ್ಲಿ ಯುಗಾದಿಯನ್ನು ಸೃಷ್ಟಿಯ ಮೊದಲ ದಿನ ಎಂದು ವರ್ಣಿಸಲಾಗಿದೆ. ಬ್ರಹ್ಮದೇವರು ಈ ದಿನವೇ ಕಾಲ, ದಿಕ್ಕು, ಪಂಚಭೂತ, ನಕ್ಷತ್ರಗಳು, ಋತುಗಳು ಇವೆಲ್ಲವನ್ನು ರೂಪಿಸಿದರೆಂದು ನಂಬಿಕೆ ಮತ್ತು ಪ್ರತೀತಿ. ಈ ಕಥೆಯ ಅರ್ಥ ಕೇವಲ ಪೌರಾಣಿಕವಲ್ಲ, ಇದು ಹೊಸ ಆರಂಭಕ್ಕೆ ಮಾನವ ಮನಸ್ಸಿನ ಆಕಾಂಕ್ಷೆ. ಪ್ರತಿ ವರ್ಷವೂ ನಾವು ನಮ್ಮ ಜೀವನವನ್ನು ಹೊಸದಾಗಿ ಕಟ್ಟಿಕೊಳ್ಳಬಹುದು ಎಂಬ ಸಂದೇಶವನ್ನು ಸಾರುತ್ತದೆ. ಕನ್ನಡಿಗರು ಈ ಕಾರಣಕ್ಕೆ ಯುಗಾದಿಯನ್ನು ಹೊಸ ಯುಗದ ಆರಂಭ, ಹೊಸ ಚೈತನ್ಯದ ದಿನ ಎಂದು ಗೌರವಿಸುತ್ತಾರೆ. ಎರಡನೆಯದಾಗಿ ಯುಗಗಳ ಆರಂಭ. ಕಾಲಚಕ್ರದ ಹೊಸ ತಿರುವು. ಭಾರತೀಯ ಕಾಲಗಣನೆಯಲ್ಲಿ
ಕಾಲವನ್ನು 4 ಯುಗಗಳಾಗಿ ವಿಭಜಿಸಲಾಗಿದೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಕೆಲವು ಗ್ರಂಥಗಳಲ್ಲಿ ಕಲಿಯುಗ ಆರಂಭವು ಯುಗಾದಿಯಂದೇ ಎಂದು ಉಲ್ಲೇಖಿಸಲಾಗಿದೆ. ಇದರ ಅರ್ಥ ಕಾಲಚಕ್ರದ ಪ್ರತಿಯೊಂದು ತಿರುವು ಮಾನವ ಸಮಾಜಕ್ಕೆ ಹೊಸ ಪಾಠ, ಹೊಸ ದಾರಿ, ಹೊಸ ಜವಾಬ್ದಾರಿ ತರುತ್ತದೆ. ಇಂದಿನ ಕಾಲದಲ್ಲಿ ಈ ಕಥೆಯ ಅರ್ಥ ಏನು? ಕಾಲ ಬದಲಾಗುತ್ತಿರಬಹುದು, ತಂತ್ರಜ್ಞಾನ ಬದಲಾಗುತ್ತಿರಬಹುದು, ಜೀವನ ಶೈಲಿ ಕೂಡ ಬದಲಾಗುತ್ತಿರಬಹುದು. ಆದರೆ ಮೌಲ್ಯಗಳು, ಸಂಸ್ಕೃತಿ, ಕುಟುಂಬ ಬಾಂಧವ್ಯ ಇವು ಶಾಶ್ವತ. ಯುಗಾದಿ ನಮಗೆ ಈ ಶಾಶ್ವತ ಮೌಲ್ಯಗಳನ್ನು ನೆನಪಿಸುತ್ತವೆ. ಮೂರನೆಯದು ಪಂಚಾಂಗದ ಮಹತ್ವ. ಜ್ಞಾನ ಮತ್ತು ವಿಜ್ಞಾನದ ಸಂಯೋಜನೆ. ಯುಗಾದಿಯಂದು ಈ ಪಂಚಾಂಗವನ್ನು ಓದುವ ಸಂಪ್ರದಾಯ ಸಾವಿರಾರು ವರ್ಷಗಳಷ್ಟು ಹಳೆಯದು. ಪಂಚಾಂಗ ಎಂದರೆ ಕೇವಲ ರಾಶಿ ಫಲವಲ್ಲ, ಇದು ನಮ್ಮ ಪೂರ್ವಜರ ಖಗೋಳಶಾಸ್ತ್ರ, ಗಣಿತ, ಕೃಷಿ ಜ್ಞಾನ, ಋತುಚಕ್ರದ ಅಧ್ಯಯನಗಳ ಸಮಗ್ರ ಫಲ. ಪಂಚಾಂಗದಲ್ಲಿ ಗ್ರಹಗಳ ಚಲನೆ, ನಕ್ಷತ್ರಗಳ ಸ್ಥಿತಿ, ಋತುಗಳ ಬದಲಾವಣೆ, ಮಳೆ ಬೆಳೆ ಸೂಚನೆ, ಹಬ್ಬ ಹರಿದಿನಗಳ ಕ್ರಮ, ದಿನದ ಶುಭ ಅಶುಭ ಸಮಯಗಳು ಇವೆಲ್ಲವೂ ವೈಜ್ಞಾನಿಕವಾಗಿ ಲೆಕ್ಕ ಹಾಕಲ್ಪಟ್ಟಿರುತ್ತವೆ. ಇಂದಿನ ಕಾಲದಲ್ಲಿ ಪಂಚಾಂಗದ ಮಹತ್ವ ಏನು? ಇದು ಕಾಲ ನಿಯಂತ್ರಣದ ಪ್ರಾಚೀನ ವಿಧಾನ, ಪ್ರಕೃತಿಯೊಂದಿಗೆ ಬದುಕುವ ಜ್ಞಾನ, ನಮ್ಮ ಸಂಸ್ಕೃತಿಯ ಕಾಲಗಣನ ಪರಂಪರೆ ಮತ್ತು ಸಮುದಾಯವನ್ನು ಒಂದೇ ರೀತಿ ಆಚರಣೆಗಳಿಗೆ ಕೊಂಡೊಯ್ಯುವ ಸಾಮೂಹಿಕ ಕ್ಯಾಲೆಂಡರ್. ಪಂಚಾಂಗ ಶ್ರವಣವು ಹೀಗಾಗಿ ಕೇವಲ ಧಾರ್ಮಿಕ ವಿಧಿಯಲ್ಲ, ಇದು ಜ್ಞಾನ, ಸಂಸ್ಕೃತಿ ಮತ್ತು ವಿಜ್ಞಾನಗಳ ಸಂಯೋಜನೆ. ಯುಗಾದಿ ಆಚರಣೆ ನಮ್ಮ ಕರ್ನಾಟಕದ ಸಂಪ್ರದಾಯ ಏನಂದ್ರೆ ಎಣ್ಣೆ ಸ್ನಾನ, ನಮ್ಮ ನಟರಾಜ್ ಅವರು ಹೇಳಿದಾಗೆ ಬೇವು ಬೆಲ್ಲ, ಹೂವಿನ ಅಲಂಕಾರ ಮತ್ತು ಮಾವಿನ ಎಲೆಗಳ ತೋರಣ, ಪಂಚಾಂಗ ಶ್ರವಣ ಮತ್ತು ಹಬ್ಬದ ಊಟ. ಆಸ್ಟ್ರೇಲಿಯಾದಲ್ಲಿ ಎಲ್ಲೆಡೆ ಇರುವ ಕನ್ನಡಿಗರಿಗೆ ಯುಗಾದಿ ಕೇವಲ ಹಬ್ಬವಲ್ಲ, ಇದು ನಮ್ಮ ಮೂಲಗಳೊಂದಿಗೆ ಇರುವ ಬಾಂಧವ್ಯ. ಯುಗಾದಿ ಎಂದರೆ ಕೇವಲ ಕ್ಯಾಲೆಂಡರ್ ಬದಲಾವಣೆಯಲ್ಲ, ಅದು ಆರಂಭದ ಧೈರ್ಯ, ಸಮತೋಲನದ ಜೀವನ, ಸಮುದಾಯ ಮತ್ತು ಕುಟುಂಬದ ಬಾಂಧವ್ಯ. ಇದು ಮನಸ್ಸಿನ ಹೊಸತನ, ಬದುಕಿನ ಹೊಸ ದೃಷ್ಟಿಕೋನ ಮತ್ತು ಸಂಸ್ಕೃತಿಯ ಹೊಸ ಚೈತನ್ಯ. ಎಲ್ಲ ಶ್ರೋತೃ ಮಿತ್ರಗಳಿಗೆ ಹಾರ್ದಿಕ ಯುಗಾದಿ ಶುಭಾಶಯಗಳು. ಯುಗ ಯುಗಾಂತರಿಗಳಿಗೂ ಕನ್ನಡ ಸಂಸ್ಕೃತಿ ಬೆಳೆಯಲಿ. ನಮಸ್ಕಾರ. ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ.
ಹೌದು, ಯುಗಾದಿ ಕಳೆದ್ರು ಯುಗಾದಿ ಮರಳಿ ಬರುತ್ತಿದೆ. ಎಸ್ ಜಾನಕಿ ಅವರ ಈ ಧ್ವನಿ ಕೇಳದೇನೆ ನಮಗೆ ಯುಗಾದಿ ಹಬ್ಬದನ್ನ ನಾವು ನೆನೆಸ್ಕೊಳ್ಳೋದಕ್ಕಾಗೋದೇ ಇಲ್ಲ ಅಂತ ಅನ್ಸುತ್ತೆ. ಪ್ರತಿ ವರ್ಷನೂ ಈ ಹಾಡನ್ನು ನಿಮಗೆ ಕೇಳಿಸ್ತಾ ಇದ್ದೀವಿ. ಸಂತೋಷದ ವಿಷಯ. ಆದರೂ 19ನೇ ತಾರೀಕು ಅಂದರೆ ಇನ್ನೂ 2 ವಾರ ಇದೆ ಸುಮಾರು. ಅದರಿಂದ ಮುಂಬರುವ ಕಾರ್ಯಕ್ರಮಗಳಲ್ಲೂ ಸಹ ನಮ್ಮ ಯುಗಾದಿ ಹಬ್ಬದ ವಿಶೇಷವನ್ನು ನಾವು ನಿಮಗೆ ತರೋಣ. ಈಗ ಶ್ರೀನಿವಾಸ್ ಅವರನ್ನು ಕೇಳೋಣ. ವಿಶೇಷ ಹೇಳಿ. ವಿಶೇಷ ಏನು ಇಲ್ಲ, ನನಗೆ ತುಂಬಾ ಸಂತೋಷ ಆಗಿದ್ದೇನು ಅಂದ್ರೆ ನಮ್ಮ ಶಶಿಕಾಂತ್ ಅವರು ಎಷ್ಟು ಚೊಕ್ಕಟವಾಗಿ ಸೊಗಸಾದ ಭಾಷೆಯಲ್ಲಿ ಅಥೆಂಟಿಕ್ ಆಗಿ ಆ ಒಂದು ವಿಷಯವನ್ನ ನಿರೂಪಿಸಿದ್ದಾರೆ ಅನ್ನೋದು ತುಂಬಾ ಅಮೋಘವಾಗಿತ್ತು. ಅದು ಒಂದು. ಆಮೇಲೆ ನಮ್ಮ ಇವರು ಪುಷ್ಪಾ ದೀಕ್ಷಿತ್ ಅವರು ಯಾವುದೇ ಸಬ್ಜೆಕ್ಟು ವಸ್ತು ತಗೊಂಡ್ರು ಆ ವಸ್ತುಗೆ ಒಂದು ಘನತೆ ಗೌರವ ತರೋ ಥರ ನಿವೇದಿಸ್ತಾರವರು. ಅದಲ್ಲದೆ ಇದು ಪುಷ್ಪಾ ದೀಕ್ಷಿತ್ ಮಾಡಿದ್ದು ಅನ್ನೋ ಒಂದು ಛಾಪ್ ಅದ್ರ ಮೇಲಿರುತ್ತೆ. ಸೊ ಇದಕ್ಕೆ ಕೇಳಿ ತುಂಬ ಸಂತೋಷದಿಂದ ಕೂತಿದ್ದೀನಿ ನಾನು ಇಲ್ಲಿ ಇವತ್ತು. ಅದೊಂದೇ ಅಲ್ಲ ನೋಡಿ, ನೀವು ಹೇಳಿದ್ರಿ ಈ ಯುಗಾದಿ ಕಳೆದರೂ ಎಲ್ಲ ಬರುತ್ತಲ್ಲ, ತುಂಬ ಚೆನ್ನಾಗಿದೆ. ಅದರ ಕೊನೆಯಲ್ಲಿ ಒಂದು ಪಾಪ ಒಂದು ನೋವಿನ ಧ್ವನಿ ಇದೆ. ಅಖಿಲ ಜೀವಜಾತಕ್ಕೆ ಹೊಸ ಹೊಸ ಚಿಗುರುತ್ತಾ ಇರುತ್ತೆ. ಸಸ್ಯವರ್ಗ ಎಲ್ಲ ತಗೊಳ್ಳಿ, ಅವಕ್ಕೆ ಯಾವಾಗಲೂ ಹೊಸ ವರ್ಷಕ್ಕೂ ಚಿಗುರಿ ಹೊಸ ಹೂ ಬಿಟ್ಟು ಕಾಯಿ ಬಿಟ್ಟು ಹಣ್ಣು ಬಿಟ್ಟು ಆಗ್ತಾ ಇದೆ. ಆದರೆ ಈ ಮಾನವ ಪ್ರಾಣಿ ವರ್ಗಕ್ಕೆ ಒಂದೇ ಯೌವನ, ಒಂದೇ ಬಾಲ್ಯ ಹೊರತು ಅದು ಚಿಗುರೋದಿಲ್ಲ. ಆ ಒಂದು ಧ್ವನಿ, ಒಡಕು ಧ್ವನಿ ಹಾಡಿನ ಕೊನೆಯಲ್ಲಿದೆ. ಅದನ್ನ ಗಮನಿಸ್ಬೇಕು. ಬೇಂದ್ರೆ ಅವರು ಎಷ್ಟು ಸಹಜವಾಗಿ ಬರೆದಿದ್ದಾರೆ ಅಂತ. ಇದು ನನ್ನ 2 ಮಾತುಗಳು ಇವತ್ತು. ಧನ್ಯವಾದಗಳು ಶ್ರೀನಿವಾಸ್ ಅವರೇ, ಧನ್ಯವಾದ. ನಮ್ಮ ಇವರು ವೀಕ್ಷಕರು ಏನಾರು ಹೇಳೋದಾದ್ರೆ. ನಮಸ್ಕಾರ ಶ್ರೋತೃ ಬಾಂಧವರೇ. ಈ ದಿನ 88.5 RR ರೇಡಿಯೋ ಧ್ವನಿಯಿಂದ ತಮ್ಮೆಲ್ಲರಿಗೂ ಮುಂಚಿತವಾಗಿ ಯುಗಾದಿ ಹಬ್ಬದ ಶುಭಯ ಹೇಳ್ತಾ ಇದ್ದಾರೆ. ದೇವರು ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ಶ್ರೋತೃ ಬಾಂಧವರು ಸಹ ಆ ಯುಗಾದಿಯ ಮುಂಚಿತವಾಗಿ ಆರೋಗ್ಯ, ಭಾಗ್ಯ, ಸುಖ, ಸಂತೋಷ, ಜೀವನದ ಸಂತೃಪ್ತಿ ಕೊಟ್ಟು ಸದಾಕಾಲ ಸಂತೋಷದಲ್ಲಿ ಇರುವಂಗೆ ಮಾಡಲಿ ಅಂತ ಆ ಪರಮಾತ್ಮನಲ್ಲಿ ನಾನು ಹೃದಯಪೂರ್ವಕವಾಗಿ ಬೇಡ್ಕೊಳ್ತೀನಿ. ಬಹಳ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತು ಹೇಳಿ, ನಾವು ಯುಗಾದಿ ಒಂದೇ ಅಲ್ಲ, ಇಲ್ಲಿ ಎಲ್ಲ ಭಾರತದ ಹಬ್ಬವನ್ನು ನಾವು ಇಲ್ಲಿ ಆಚರಿಸ್ತೀವಿ. ಸಿಡ್ನಿ ಏನು ಆಸ್ಟ್ರೇಲಿಯಾದಾದ್ಯಂತ. ಈಗ ಹೋಳಿ ಬಂತು, ಬಣ್ಣದ ಹಬ್ಬ. ಎಲ್ಲ ಕಡೆನೂ ಹೋಳಿ ಆಚರಿಸ್ತಾ ಇದ್ದಾರೆ. ಟಂಬಲ್ನಾಂಗ್ ಪಾರ್ಕ್ ಡಾರ್ಲಿಂಗ್ ಹಾರ್ಬರ್ನಲ್ಲಿ ದೊಡ್ಡದಾಗಿ ನಡೆಯುತ್ತೆ. ಅದಿನ್ನೂ ನಡೀತಾ ಇದೆಯೋ ಏನೋ ಗೊತ್ತಿಲ್ಲ, ಯಾಕೆಂದ್ರೆ ನಮ್ಮ ಮಕ್ಕಳೆಲ್ಲ ಹೋಗ್ಬಿಟ್ಟು ಬಂದರು. ಅದರಿಂದ ನಡೀತಾ ಇರಬೇಕಿನ್ನೂ ಹೋಳಿ ಹಬ್ಬ ಒಂದು ದೊಡ್ಡ ಹಬ್ಬ ಇಲ್ಲಿ. ಮತ್ತು ಕ್ರೀಡಾರಂಗಕ್ಕೆ ಬರೋಣ. ಎಲ್ಲರೂ ಇವತ್ತು ಚೆನ್ನಾಗಿ 4-5 ಕಪ್ ಕಾಫಿ ಕುಡಿದ್ಬಿಟ್ಟು ರಾತ್ರಿ ಜಾಗರಣೆ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ ಅಂತ ಕಾಣುತ್ತೆ ನಮ್ಮ ಆಸ್ಟ್ರೇಲಿಯಾದಲ್ಲಿ ಎಲ್ಲರೂ. ಯಾಕೆಂದರೆ T20 ಫೈನಲ್ ಬರ್ತಾ ಇದೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ. ನಾವೆಲ್ಲರೂ ಭಾರತಕ್ಕೆ ಜಯವಾಗಲಿ ಅಂತ. ಆಸ್ಟ್ರೇಲಿಯಾ ಇಂಡಿಯಾ ಆಡ್ತಾ ಇದ್ರೆ ಅವಾಗ ಸ್ವಲ್ಪ ಯೋಚನೆ ಮಾಡಬೇಕು. ಆದರೆ ನ್ಯೂಜಿಲೆಂಡ್ ಆಡ್ತಾ ಇರುವಾಗ ಪರವಾಗಿಲ್ಲ, ನಾವು ಭಾರತಕ್ಕೆ ಜಯವಾಗಲಿ ಅಂತ ಹೇಳೋಣ. ಶ್ರೀನಿವಾಸ್, ನೀವೇನು ಹೇಳ್ತೀರಾ? ಕರೆಕ್ಟ್, ನೀವು ಹೇಳೋದು ಕರೆಕ್ಟ್. ನಾವು ಭಾರತ ಆಡ್ತಾ ಇದ್ರೆ ಯಾರ ಮೇಲೆ ಆಡ್ತಿದ್ರು ಭಾರತ ಗೆಲ್ಲೇಬೇಕು. ಆಸ್ಟ್ರೇಲಿಯಾ ಮೇಲೆ ಆಡ್ತಿರ್ಬೇಕಾದ್ರೆ ನಾವು ನಮ್ಮ ಏಜ್ ಗ್ರೂಪ್ನವರು ಭಾರತನ ಗೆಲ್ಲಿಸ್ತೀವಿ. ನಮ್ಮ ಮಕ್ಕಳು ಮಾತ್ರ ಏನಾದ್ರು ಅದನ್ನ ಒಪ್ಪೋದಿಲ್ಲ. ಅವ್ರು ಆಸಿ ಅಂತಾನೆ. ಹೌದೌದು, ಅದು ಸರಿ. ಭಾರತ ಗೆಲ್ಲಿ ಅಂತ ಆಶಿಸೋಣ. ಮತ್ತು ನಾವು ಆಸ್ಟ್ರೇಲಿಯಾ ಬೇರೆ ಇನ್ಯಾವ ದೇಶದ ಮೇಲೆ ಆಡಿದ್ರು ಆಸ್ಟ್ರೇಲಿಯಾ ಗೆಲ್ಲಿ ಅಂತೀವಿ. ಆದ್ರೆ ಭಾರತದ ಮೇಲೆ ಆಡಿದಾಗ ಮಾತ್ರ ಭಾರತ ಗೆಲ್ಲಿ ಅಂತ ಹೇಳ್ತೀವಿ. ಇದು ನಾವು ಇಂಡಿಯಾ ಭಾರತ ಅಂದ್ಬಿಟ್ಟು ಬಂದರೂ ಭಾರತ ನಮ್ಮನ್ನು ಬಿಟ್ಟಿಲ್ಲ. ಇದು ಇನ್ನೊಂದು ನಮ್ಮ ಭಾರತದ ಫುಟ್ಬಾಲ್, ಮಹಿಳೆಯರ ಫುಟ್ಬಾಲ್, ಟೈಗ್ರೆಸ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ ಅವ್ರಿಗೆ. ಅವರು ಆಡ್ತಾ ಇದ್ದಾರೆ. ಆದರೆ ಅವರಿನ್ನೂ ಕಲಿತಾ ಇದ್ದಾರೆ ಅಂತ ಕಾಣುತ್ತೆ. ಈ ದೊಡ್ಡ ದೊಡ್ಡ ಕಾಂಪಿಟೇಷನ್ಸಲ್ಲೆಲ್ಲ ಆಡೋದು ಅವ್ರಿಗೆ ಅಷ್ಟೊಂದು ನೈಪುಣ್ಯತೆ ಬಂದಿಲ್ಲ ಇನ್ನೂ. 2 ಮ್ಯಾಚು ಆಗಿದೆ ಆಗ್ಲೇನೆ. 3ನೇ ಮ್ಯಾಚ್ ಸಿಡ್ನಿನಲ್ಲಿ ನಡೀತಾ ಇದೆ. 10ನೇ ತಾರೀಕು ವೆಸ್ಟರ್ನ್ ಸಿಡ್ನಿ ಸ್ಟೇಡಿಯಂನಲ್ಲಿ ಚೈನೀಸ್ ಟೈಪೆ ವರ್ಸಸ್ ಇಂಡಿಯಾ. ಇದು
ಆಮೇಲಿಂದ ವಿಯೆಟ್ನಾಂ ಮೇಲೆ ನನಗನ್ಸೋದು ಅವ್ರು ಗೆಲ್ಲಬೇಕಾಗಿತ್ತು 2-1 ಇದರಿಂದ ಸೋತರು. ಆದರೆ ಜಪಾನ್ ತುಂಬಾ ಸ್ಟ್ರಾಂಗ್ ಅಂತ ಇಟ್ಕೊಳ್ಳಿ, 11 ಗೋಲ್ ಹೊಡೆದಿದ್ದಾರೆ ಇಂಡಿಯಾ ಮೇಲೆ. ಅದನ್ನು ಅವ್ರಿಗೆ ಇನ್ನೂ ತರಬೇತಿ ನಡಿಬೇಕು ಮುಂದೆನೂ ಸಹ. ಈ ಥರ ಕಾಂಪಿಟೇಷನಲ್ಲಿ ಅವರೆಲ್ಲ ಬಂದು ಆಡಿದ್ರೆ ಮಾತ್ರ ತಾನೇ ಗೊತ್ತಾಗೋದು ಅವ್ರು ಎಲ್ಲಿದೆ ಅವ್ರದ್ದು ಸ್ಟ್ಯಾಂಡರ್ಡ್ ಅಂತಂದ್ಬಿಟ್ಟು. ಅದರಿಂದ ಭಾರತಕ್ಕೆ ಜಯವಾಗಲಿ 3ನೇ ಪಂದ್ಯದಲ್ಲ ಆದ್ರೂ. ಹೀಗೆ ಹೇಳ್ತಾ ಈಗ ಯುಗಾದಿ ಹಳೆ ಕೇಳಿದ್ರಿ, ಒಂದು ಹೊಸ ಯುಗಾದಿದು ಹಾಡು ಕೇಳೋಣ. ಆಯ್ತು. ಯುಗಾದಿಗೆ ಹೊಸ ವಸಂತದ ಹೊಸತು ಹಾಡಿನ ತೋರಣ, ಹೊಸ ಯುಗಾದಿಗೆ ಹೊಸ ವಸಂತದ ಹೊಸತು ಹಾಡಿನ ತೋರಣ, ಕದಡಿ ಹೋಗಿಹ ಬಾಣಕೊಳಲಲ್ಲಿ, ಕದಡಿ ಹೋಗಿಹ ಬಾಣಕೊಳಲಲ್ಲಿ, ಹರುಷನೆಲೆಗಳಿಂದಣ, ಹೊಸ ಯುಗಾದಿಗೆ ಹೊಸ ವಸಂತದ ಹೊಸತು ಹಾಡಿನ ತೋರಣ. ಮರದ ಮೈಯಲಿ ಉಕ್ಕಿ ಹರಿದಿದೆ ಚಿಗುರುಗಳ. ನಮ್ಮ ಕಾರ್ಯಕ್ರಮದ ಕಡೆಗೇನೆ ಬಂದಿದ್ದೀವಿ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಅನು ಶಿವರಾಮ್ ಅವರಿಗೆ, ಪುಷ್ಪಾ ದೀಕ್ಷಿತ್ ಮತ್ತು ಅವರ ಸಹಪಾಠಿಗಳಿಗೆ, ಅದು ಅಲ್ಲದೆ ಶಶಿಕಾಂತ್, ಯುಗಾದಿ ಮೇಲೆ ಅಂಕಣವನ್ನು ತಂದ ಶಶಿಕಾಂತ್ ಅವರಿಗೂ ಸಹ ನಮ್ಮ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ನಮಗೆ ಅತಿಥಿಗಳಾಗಿ ಬಂದಿರೋ ಅವ್ರಿಗೂ ಸಹ ಧನ್ಯವಾದಗಳನ್ನು ಹೇಳೋಣ. ನಮ್ಮ ಸಿಡ್ನಿ ಕನ್ನಡವಾಣಿ ಕಾರ್ಯಕ್ರಮವನ್ನು ಮುಂದಿನ ಭಾನುವಾರ 1 ಗಂಟೆಗೆ ಕೇಳೋದಕ್ಕೆ ಮರಿಬೇಡಿ. ಯಾಕೆಂದರೆ ಅನು ಶಿವರಾಮ್ ಇವತ್ತು ಹೇಳ್ದಂಗೆ ಒಂದು ಪ್ಯಾನಲ್ ಡಿಸ್ಕಷನ್ನು ಅವರ ಒಂದು ಪುಸ್ತಕದ ಮೇಲೆ, ಅದನ್ನು ಕೇಳೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇರೋರು ರಾಜ್ ನಟರಾಜನ್. ನಮಸ್ಕಾರ. ಯುಗಾದಿಗೆ ಹೊಸ ವಸಂತದ ಹೊಸತು ಹಾಡಿನ ತೋರಣ.